ಆತನೇ ಏನೆಲ್ಲ ಮಾತಾಡಿದ್ರು ಪರವಾಗಿಲ್ಲ, ಪ್ರೇಯರ್ ಟೈಮಲ್ಲಿ ಮಾತಾಡೋದು ಮಾತ್ರ ಕರೆಕ್ಟಿಗಿರಬೇಕು ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಪ್ರೇಯರ್ ಟೈಮಲ್ಲಿ ನೀನು ಪ್ರೇಯರ್ ಮಾಡೋದಕ್ಕಿಂತ ಸಾಧಾರಣವಾಗಿ ನೀವು ಮಾತಾಡೋ ಮಾತುಗಳೇ ಪ್ರೇಯರ್ಗಿಂತ ಬಲವಾದದ್ದು. ಸುಮ್ಮನೆ ನಾನೇನೋ ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳ್ಕೊಡ್ತಾರೆ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್ ಅಂತ ಎಲ್ಲರೂ ಹೇಳಿ 3 ಸತಿ ಹೇಳಿ 5 ಸತಿ ಹೇಳಿ, ಅದಕ್ಕೆಲ್ಲ ಕೆಲಸ ಆಗಲ್ಲ. ನಾನು ಚೆನ್ನಾಗಿರ್ತೀನಿ 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 ಅಂತ 10 ಸತಿ ಹೇಳಿ ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ, ಆಚೆ ಹೋದರೆ ಅದೇ ಕತೆನೇ. ಲೆಗಿನ್ಸ್ ಹಾಕ್ಬೇಕಾ ಬೇಡವಾ, ಸ್ಯಾಂಡಲ್ ಹಾಕ್ಬೇಕಾ, ಶೂಸ್ ಹಾಕ್ಬೇಕಾ, ಚಪ್ಪಲಿ ಈ ಥರ ಹಾಕ್ಬೇಕಾ ಆ ಥರ ಹಾಕ್ಬೇಕಾ, ಕೂದಲು ಬಿಡಬೇಕಾ, ಕಟಿಂಗ್ ಮಾಡಬೇಕಾ, ಐಬ್ರೋ ಎತ್ತಬೇಕಾ ಬೇಡವಾ, ಲಿಪ್ಸ್ಟಿಕ್ ಹಾಕ್ಬೇಕಾ ಬೇಡವಾ, ಇಂಥ ಪ್ರಸಂಗಗಳೇ 90% ಪ್ರಸಂಗಗಳು. ಇದರಿಂದ ಯಾರಾದರೂ ಉದ್ಧಾರ ಆಗ್ತಾರಾ? ಇವತ್ತು ನಮ್ಮ ಹತ್ರ ಎಷ್ಟು ಜನ ಯಾರಾದರೂ ಏನಾದರೂ ಹೇಳ್ಬೋದು ನೀನು ಉದ್ಧಾರ ಆಗಲ್ಲ ಅಂತ. ಆದರೆ ವಾಕ್ಯ ಹೇಳುತ್ತೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಅದನ್ನು ಮಾತ್ರ ನಾನು ಹಿಡ್ಕೊಳ್ತೀನಿ. ಎಷ್ಟು ಡಾಕ್ಟರ್ ರಿಪೋರ್ಟ್ಗಳು ನಿನಗೆ ಚೆನ್ನಾಗಾಗಲ್ಲ ಅಂತ ಹೇಳ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತೆ 1 ಪೇತ್ರ 2:20 ಪವರ್ಫುಲ್ ಥಿಂಗ್ ಹೇಳ್ತೀನಿ ನೋಡಿ. ನೀ ಬೈಬಲ್ ಓದ್ತಾ ಇರೋದ್ರಿಂದ, ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಯಾವ ಕೆಟ್ಟ ಯೋಚನೆನೂ ನನ್ನ ಮೈಂಡಲ್ಲಿ ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದು ಪಾಸ್ಟರ್ ಆದರೂ ಕರೆಕ್ಟ್ಗೆ ನಾವು ಯೋಚನೆ ಮಾಡೋದನ್ನ ಹೇಳಿದ್ರಲ್ಲ, ಥ್ಯಾಂಕ್ ಗಾಡ್. ನಾವು ಸ್ಪಿರಿಚುವಲ್ ಥಿಂಕ್ ಮಾಡ್ತಾ ಇದ್ದೀವಿ, ವಾಕ್ಯನೇ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ನನ್ನ ಮೈಂಡಲ್ಲಿ ಏನೂ ಬರಲ್ಲ ಅಂತಲ್ಲ. ನೀವು ಬೈಬಲ್ ಓದ್ತಾ ಇರ್ಬೇಕಾದ್ರೆ ಕೆಟ್ಟದಾಗಿ ಯೋಚನೆ ಬಂದೇ ಬರುತ್ತೆ ನಿಮ್ಮ ಮೈಂಡಲ್ಲಿ. ಬಂದರೆ ಏನು ಮಾಡಬೇಕು? ಟು ಬಿ ಕಂಟಿನ್ಯೂಡ್ ನೆಕ್ಸ್ಟ್ ವೀಕ್. ಗಾಡ್ ಬ್ಲೆಸ್. ಸತ್ಯವೇದ ಹೇಳುತ್ತೆ, ನೀವು ಹೇಳಿದಂತೆಯೇ ನಿಮಗೆ ಆಗುವುದು. ಎಲ್ಲರೂ ಹೇಳಿ, ನಾನು ಹೇಳಿದಂತೆಯೇ ನನಗೆ ಆಗುವುದು. ಅದನ್ನು ನಂಬ್ತೀರಾ? ನೀವು ಹೇಳಿದಂತೆ ಇದುವರೆಗೂ ಆಗಿದೆಯಾ? ಹೋಗಲಿ, ಅದೇ ಪಾಸ್ಟರ್ ಗೊತ್ತಿಲ್ಲ. ನಾನು ತುಂಬ ದಿವಸದಿಂದ ಹೇಳ್ತಾನೆ ಇದ್ದೀನಿ, ಏನೂ ಆಗ್ತಾನೇ ಇಲ್ಲ. ಎಲ್ಲರಿಗೂ ಒಂದು ನಂಬಿಕೆ ಐತೆ, ನಾನು ಹೇಳಿದಂತೆಯೇ ನನಗಾಗುವುದು ಅಂತ. ಎಲ್ಲೋ ಒಂದು ಕಡೆ ಅದು ಬೇರೆಯವ್ರಿಗಾಗುತ್ತೇನೋ, ನಮಗಾಗಲ್ವೇನೋ ಅನ್ನೋ ಒಂದು ನಂಬಿಕೆನೂ ಇದೆ. ಪಾಸ್ಟರ್ ಹೇಳ್ತಾರೆ ನಾನು ಹೇಳಿದಂತೆ ಆಗೋದು ಅಂತ. ಆದರೆ ಇದುವರೆಗೂ ಒಂದು ಸತಿನೂ ಪಾಸ್ಟರ್ ನಾನು ಹೇಳಿದಂತೆ ಆಗಿದ್ದೇ ಇಲ್ಲ. ಆಗಿದೆ ತುಂಬ. ನಾನು ಹೇಳಿದ ನೆಗೆಟಿವ್ ಎಲ್ಲ ಆಗಿದೆ ಹೊರತು ಯಾವುದು ಪಾಸಿಟಿವ್ ಯಾವುದು ಆಗಿಲ್ಲ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ದ ಬುಕ್ ಆಫ್ ಎಫೇಷಿಯನ್ಸ್, ಎಫೇಸದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ. ಓಕೆ ನೋಡಿ. ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಯಾರನ್ನು ಅನುಸರಿಸುವವರಾಗಿರಿ? ಆಂಪ್ಲಿಫೈಡ್. ದೇರ್ ಫೋರ್ ಬಿ ಇಮಿಟೇಟರ್ಸ್ ಆಫ್ ಗಾಡ್. ಈಗ ನಾವು ಯಾರನ್ನ ಇಮಿಟೇಟ್ ಮಾಡಬೇಕಂತೆ? ದೇವರನ್ನು. ಯಾಕೆ ನಾವು ದೇವರನ್ನ ಇಮಿಟೇಟ್ ಮಾಡಬೇಕು? ನಾವು ದೇವ್ರ ಮಕ್ಕಳು. ಸರಿ, ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ಅರ್ಥ ಆಗೋ ಥರ ಸ್ವಲ್ಪ ಡೀಪ್ ರೆವಲ್ಯೂಷನ್ ಇವತ್ತು. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ಚೇಂಜ್ ಯುವರ್ ಎಂಟೈರ್ ಲೈಫ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಲ್ಲಿ ಇರೋರ್ಗೆ ಮಾತ್ರ ಅಲ್ಲ, ನನ್ನ ನೋಡ್ತಾ ಇರೋರ ಲೈಫೇ ಚೇಂಜ್ ಆಗುತ್ತೆ ಇವತ್ತು.
ಎಷ್ಟು ಜನ ನಂಬ್ತೀರಾ? ಆಮೆನ್. ಸರಿ, ಚೆನ್ನಾಗಿ ಗಮನಿಸ್ಕೊಂಬನ್ನಿ. ಇಟ್ ವಿಲ್ ಚೇಂಜ್ ಯುವರ್ ಎಂಟೈರ್ ಲೈಫ್. ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಓಕೆ, ರೈಟ್. ನೋಡಿ, ಇಮಿಟೇಟ್ ಗಾಡ್. ಎಲ್ಲರೂ ಹೇಳಿ, ದೇವರನ್ನು ಅನುಸರಿಸುವವರಾಗಿರಿ. ದೇವರನ್ನ ಅನುಸರಿಸಬೇಕು. ಇವಾಗ ದೇವರನ್ನು ಅನುಸರಿಸು ಅಂದರೆ ದೇವ್ರ ಥರನೇ ಇರೋ. ದೇವ್ರ ಥರನೇ ಇರೋಕ್ಕಾಗುತ್ತಾ? ದೇವ್ರು ಯೋಚನೆ ಮಾಡಿರ್ತಾರನೇ ನಾವು ಯೋಚನೆ ಮಾಡೋಕ್ಕಾಗುತ್ತಾ? ಆಗುತ್ತಾ ಇಲ್ವಾ? ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5. ಫಿಲಿಪಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಯಾಕೆಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಹೇಳ್ಬಿಟ್ರಲ್ಲ. ಇರಲಿ ಅಂದರೆ ಏನು? ಇರುತ್ತೆ. ಅದನ್ನು ಇರ್ಸಕ್ಕೆ ಬರ್ಸಕ್ಕೇನೆ ಪ್ರಸಂಗ. ಇಂಗ್ಲೀಷಲ್ಲಿ, You must have the same attitude that Christ Jesus had. Come on. Attitude. ಯಾರ್ದು ಆ್ಯಟಿಟ್ಯೂಡ್? ನಂದು ನಿಮ್ಮದು? ಹಂಗಲ್ಲ. ಯೇಸು ಸ್ವಾಮಿ ಯಾವ ಥರ ಆ್ಯಟಿಟ್ಯೂಡಲ್ಲಿದ್ದರೋ ಆ ಥರ ಒಬ್ಬೊಬ್ಬರು ಕ್ರೈಸ್ತರು ಇರೋದಕ್ಕೆ ಸಾಧ್ಯ. ಇನ್ನೂ ಮಾಡಿಲ್ಲ, ಮಾಡೋಣ. ಟ್ರೈ ಮಾಡಿಲ್ಲ, ಇವತ್ತಿಂದ ಮಾಡೋಣ. ಏನು? ಕಿಂಗ್ ಜೇಮ್ಸ್ ವರ್ಷನ್. Let this mind be in you. Let this mind be in you. Which was also in Christ Jesus. Which was also in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮೈಂಡ್ ಸೆಟ್ಟೇ ನಿಮಗೂ ಇರಬೇಕು ಅನ್ನೋದೇ ಪೌಲ್ ಹೇಳ್ತಾ ಇದ್ದಾನೆ. ಈಗ ಇದೊಂದು ದೊಡ್ಡ ಟಾಪಿಕ್, ಪಾರ್ಟಾಗಿ ಮಾತಾಡ್ಬೋದು. ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಥಿಂಕ್ ಮಾಡ್ದಂಗೆ ನಾವು ಥಿಂಕ್ ಮಾಡ್ಬೋದು. ಯಾಕೆ ಗೊತ್ತಾ? ಕ್ರಿಸ್ತನಿಗಿದ್ದಂಥ ಅದೇ ಆ್ಯಟಿಟ್ಯೂಡು ನಮಗೂ ಇರ್ಬೋದು. ಯಾಕೆಂದರೆ ಆತನಿಂದ ಹುಟ್ಟಿದವರು ಆತನ ಥರನೇ ಇರಬೇಕು. ಅದೇ ದೇವರ ಚಿತ್ತ. ಆನೆಗೆ ಹುಟ್ಟಿದ್ದು ಆನೆ ಮರಿ, ಕುರಿಗೆ ಹುಟ್ಟಿದ್ದು ಕುರಿ ಮರಿ, ದೇವ್ರಿಗೆ ಹುಟ್ಟಿದ್ದು ದೇವರ ಮರಿ. ಸೊ ನಾವೆಲ್ಲ ದೇವರಿಂದ ಹುಟ್ಟಿದವರು. ಎಷ್ಟು ಜನ ಹೌದು ಅಂತೀರಾ? ಫಸ್ಟು ಅದೇ ಕೆಲವ್ರಿಗೆ ಗೊತ್ತಿಲ್ಲ. ಫಸ್ಟು ನಾವು ಯಾರಿಂದ ಹುಟ್ಟಿದವರು? ದೇವರಿಂದ ಹುಟ್ಟಿದವರು. ನಾವೆಲ್ಲ ದೇವರ ಮಕ್ಕಳು. ಎಲ್ಲರೂ ಹೇಳಿ, ಚೆನ್ನಾಗಿ ಹೇಳಿ. ಮೇನ್ ರೈಟ್. ಈಗ ದೇವ್ರನ್ನ ಇಮಿಟೇಟ್ ಮಾಡಿದ್ರೆ ದೇವರು ಯಾವ ಸ್ಟೈಲಲ್ಲಿ ಇದ್ರು? ದೇವ್ರ ಸ್ಟೈಲ್ ಏನು? ದ ಬುಕ್ ಆಫ್ ಹೀಬ್ರೂಸ್, ಇಬ್ರಾಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1-3. ದ ವರ್ಲ್ಡ್ಸ್ ವೇರ್ ಫ್ರೇಮ್ಡ್, ಅಂದರೆ ನಾವು ನೋಡ್ತಾ ಇರುವಂಥ ಸೂರ್ಯ, ಚಂದ್ರ, ನಕ್ಷತ್ರ, ಸೃಷ್ಟಿಗಳು ಎಲ್ಲವೂ ದೇವರ ಮಾತಿನಿಂದ ಸೃಷ್ಟಿಸಲ್ಪಟ್ಟವು. ಎಲ್ಲರೂ ಹೇಳಿ, ದೇವರ ಮಾತಿನಿಂದ ಎಲ್ಲ ಸೃಷ್ಟಿ ಆಯಿತು. ಇವತ್ತು ನೀವು ನೋಡ್ತಾ ಇರುವಂಥ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ದೇವರ ವರ್ಡ್, ದೇವರ ಮಾತುಗಳು. ಮಾತಿನಲ್ಲೇ ಲೋಕನೇ ನಿಂತಿರೋದು. ಈ ಲೋಕ ಸೃಷ್ಟಿಯಾಗಿದ್ದು ದೇವರ ಮಾತಿನಿಂದ. ಇವತ್ತು ನೀವು ಮಾತಾಡಿದ್ರು ಕೆಲವೊಂದು ಸೃಷ್ಟಿ ಆಗುತ್ತೆ ಅನ್ನೋದೇ ಸಂದೇಶ. ನಿನ್ನ ಮಾತು ಸಹ ಈ ಲೋಕದಲ್ಲಿ ಕೆಲಸ ಮಾಡುತ್ತೆ. ಯಾಕೆಂದರೆ ದೇವರಿಂದ ಹುಟ್ಟಿರುವವರು ದೇವ್ರ ಥರನೇ. ದೇವರು ಹೇಗೆ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲನ ಮಾತಿನಿಂದ ಸೃಷ್ಟಿ ಮಾಡಿದ್ರೋ ನೀನು ಸಹ ನಿನ್ನ ಲೋಕನ ನಿನ್ನ ಮಾತಿನಿಂದ ಸೃಷ್ಟಿ ಮಾಡ್ಕೊಬೋದು ಅನ್ನೋದೇ ಇವತ್ತಿನ ಸಂದೇಶ. ಅದಕ್ಕೇನೆ ಸತ್ಯವೇದ ಹೇಳುತ್ತೆ, ನೀನು ಹೇಳಿದಂತೆಯೇ ನಿನಗೆ ಆಗುವುದು. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಏನೆಲ್ಲ ಮಾತಾಡಿದ್ರೂ ಪರವಾಗಿಲ್ಲ, ಪ್ರೇಯರ್ ಟೈಮಲ್ಲಿ ಮಾತಾಡೋದು ಮಾತ್ರ ಕರೆಕ್ಟಿಗಿರಬೇಕು ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಪ್ರೇಯರ್ ಟೈಮಲ್ಲಿ ನೀನು ಪ್ರೇಯರ್ ಮಾಡೋದಕ್ಕಿಂತ ಸಾಧಾರಣವಾಗಿ ನೀವು ಮಾತಾಡೋ ಮಾತುಗಳೇ ಪ್ರೇಯರ್ಗಿಂತ ಬಲವಾದದ್ದು. ಕಮಾನ್. ನಾವು ಹೆಂಗ ತಲೆ ಮೇಲೆ ಬಟ್ಟೆ ಹಾಕ್ಬಿಟ್ರೆ ಅಥವಾ ಪ್ರೇಯರ್ಗೆ ಚಾಪೆ ಹಾಕ್ಬಿಟ್ರೆ ಪರಲೋಕದಲ್ಲಿರೋ ನೋಡಿ, ಅವಾಗೆಲ್ಲ ಪರ್ಫೆಕ್ಟಿಗೆ ಬರುತ್ತೆ ಮಾತು. ಸೃಷ್ಟಿಕರ್ತನಾದಂಥ ದೇವರೇ, ಸರ್ವವನ್ನು ಉಂಟು ಮಾಡಿದಂಥ ದೇವರೇ, ಸರ್ವವನ್ನು ಆಳುವ ದೇವರೇ. ಪ್ರೇಯರಲ್ಲಿ ಏನು ಹೇಳ್ತೀವಿ? ಸರ್ವವನ್ನು ಆಳುವ ದೇವರು. ಆಚೆ ಬಂದು ಯಾರಾದರೂ ಒಬ್ರು ಹೇಳ್ಬಿಟ್ರು ಅಳುತ್ತೇನೆ. ಯಾಕೆ? ಅಲ್ಲಿ ಮಾತಾಡೋದು ಮಾತ್ರನೇ ಕರೆಕ್ಟು, ಇಲ್ಲಿ ಮಾತಾಡೋದಲ್ಲ.
ಅದು ದೇವರೊಂದಿಗೆ, ಇದು ದೇವರು ಇಲ್ಲದೆ ಇರೋ ಥರ. ಅಪ್ಪ 24 ಗಂಟೆನೂ ದೇವ್ರು ನಿನ್ನ ಜೊತೆನೇ ಯಾವಾಗಲೂ ಇದ್ದಾರೆ ಅನ್ನೋದನ್ನು ಮರೀಲೇಬೇಡ. ಸೊ 24/7 ನೀವೇನು ಮಾತಾಡ್ತಿರೋ ಎಲ್ಲನೂ ಆ್ಯಕ್ಟಿವೇಟ್ ಆಗ್ತಾ ಇರ್ತೈತೆ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್ ಥ್ರೂ ಯುವರ್ ವರ್ಡ್. ಇನ್ನೊಬ್ಬರು ಪ್ರವಾದನೆ ಹೇಳಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅನ್ನೋದಕ್ಕಿಂತ ನೀವೇನು ಹೇಳ್ತೀರಾ ಅನ್ನೋದು ಅದಕ್ಕಿಂತ ಮುಖ್ಯವಾದದ್ದು. ಎಷ್ಟೋ ಪ್ರವಾದನೆಗಳು ಬಂದ್ಬಿಡ್ತು ನಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲೂ ಅನೇಕರು ಹೇಳಿರ್ಬೋದು, ದೇವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಯಾವುದಾದ್ರೂ ನೆರವೇರ್ತಾಯ್ತಾ? ಇಲ್ಲ. ಯಾಕೆ ಗೊತ್ತಾ? ಅವ್ರು ಹೇಳೋದು ಹೇಳ್ಬಿಡ್ತಾರೆ. ಅವ್ರು ಹೇಳಿದ್ದನ್ನ ಮತ್ತೆ ನೀವು ನಂಬಿ ಅದನ್ನೇ ತಿರ್ಗಾ ಹೇಳ್ಬೇಕಲ್ವಾ? ಅಲ್ಲೇ ಕೆಲಸ ಆಗೋದು. ಸರಿ, ಇವತ್ತು ಸ್ವಲ್ಪ ಡೀಪ್ ಸಬ್ಜೆಕ್ಟ್ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಸ್ವಲ್ಪ ಅರ್ಥ ಆಗೋ ಥರ. ಓಕೆ, ರೈಟ್. ಇವಾಗ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂದರೆ ಏನರ್ಥ? ಈಗ ಒಂದು 5,000 ಜನಕ್ಕೆ ಊಟ ಹಾಕಬೇಕು. ಯೇಸು ಸ್ವಾಮಿ ಏನು ಯೋಚನೆ ಮಾಡಿದ್ರು? ಒಂದು ರೊಟ್ಟಿ ತೊಗೊಂಡು ಮುರಿದು ಸ್ತೋತ್ರ ಮಾಡಿ ಹಂಚ್ರಿ ಅಂತ ಹೇಳಿದ್ರು. ಅಂದರೆ ಏನರ್ಥ? 5,000 ಜನಕ್ಕೆ ಊಟ ಹಾಕೋಷ್ಟು ಅದ್ಭುತ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿತ್ತು. ಅದೇ ರೀತಿಯೇ ಕ್ರಿಸ್ತ ಯೇಸುವಿನಲ್ಲಿರೋರು, ಕ್ರೈಸ್ತರು ಒಂದು ಮನಸ್ಸಿರಬೇಕು. ಇವತ್ತು ಯೇಸು ಸ್ವಾಮಿ ಈ ಅದ್ಭುತ ಮಾಡಿರೋದಾದರೆ ಯೇಸು ಸ್ವಾಮಿಯ ಚಿಂತೆ ನಿಮಗೂ ಇರಲಿ. ನಾನು 5,000 ಜನಕ್ಕೆ ಊಟ ಹಾಕೋಷ್ಟು ದೇವ್ರು ನನ್ನನ್ನು ಆಶೀರ್ವದಿಸ್ಬೋದು, ಆಶೀರ್ವದಿಸ್ತಾರೆ. ಪಾಸ್ಟರ್, ಈ ತಿಂಗಳು ರ್ಯಾಷನೇ ತೊಗೊಂಡಿಲ್ಲ, ನೀವು ಬೇರೆ 5,000 ಜನಕ್ಕೆ ಊಟಕ್ಕೆ ಹೋಗ್ಬಿಟ್ರಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು. ಲಾಜರನ್ ಸತ್ತೋದ, ಯೇಸು ಸ್ವಾಮಿಯಲ್ಲಿ ನಿಂತ್ಕೊಂಡು ಹಿಂಗೆ ಆಗಬಾರ್ದಾಗಿತ್ತಲ್ವ? ಈ ಕಾಲದಲ್ಲಿ ಹಂಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ಬಿಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅದು ಫುಡ್ ಆ ಥರ ಕೆಮಿಕಲ್ ನೋಡಿ, ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ಹೊಲ್ಟೋದ. ಸರಿ ಬನ್ನಿ ಹೋಗೋಣ, ಸೋತ್ರಪ್ಪ ಸೋತ್ರ. ಹಿಂಗೆ ಹೋದ್ರ ಯೇಸು ಸ್ವಾಮಿ? ಏನಂದ್ರು? ಇವರು ಅಳ್ತಾ ಇದ್ದಾರಲ್ಲ, ಅವ್ನು ಹೆಂಗಾದ್ರೂ ಸಮಾಧಿಯಿಂದ ಬರ್ಸ್ಬೇಕಲ್ಲ. ನೋಡಿ, ನಾವು ಅಲ್ಲಿವರೆಗೂ ಥಿಂಕ್ ಮಾಡೋಕ್ಕೆ ಹೋಗಿಲ್ಲ, ಆದರೆ ಮಾಡ್ಬೋದು, ಮಾಡೋಕ್ಕಾಗುತ್ತೆ, ಮಾಡೋಣ, ಟ್ರೈ ಮಾಡೋಣ. ಸೊ ಸಮಾಧಿ ಮುಂದೆ ಎಲ್ಲರೂ ಒಂದು ದಿವಸ ಸಾಯ್ತಾರೆ. ಡೋಂಟ್ ವೆರಿ, ಅಳ್ಬೇಡಿ. ಸಂತೈಸುವ ತಾಯಿಯಂತೆ ಹಲ್ಲೆಲೂಯಾ ಅಂತ ಹೋದ್ರೆ ದೇವರು, ಕಮಾನ್, ಆ ಮನಸ್ಸು ನಿನ್ನಲ್ಲಿರಲಿ. ಸತ್ತೋದಂಥ ಪರಿಸ್ಥಿತಿಗಳನ್ನು ನೀನು ಮಾತಾಡು ಯೇಸುವಿನ ನಾಮದಲ್ಲಿ. ಸತ್ತಂಥ ಫೈನಾನ್ಸು, ಸತ್ತಂಥ ಶರೀರದಲ್ಲಿರುವಂಥ ಆರೋಗ್ಯಗಳು ಒಂದು ವೇಳೆ ಸತ್ತೋಗಿರ್ಬೋದು, ಅದನ್ನು ನೋಡಿ ಮಾತಾಡು ಯೇಸುವಿನ ನಾಮದಲ್ಲಿ. ಎಲ್ಲ ಚೆನ್ನಾಗಾಗುತ್ತೆ, ಮತ್ತೆ ಜೀವಂತವಾಗಿ ಬರುತ್ತೆ ಅನ್ನೋದು ನೀನು ಮಾತಾಡು. ನೋಡಿ, ಸತ್ತಿರೋರನ್ನೇ ಎಬ್ಬರಿಸ್ಬೇಕು ಅಂತಿಲ್ಲ. ಶರೀರದಲ್ಲೇ ಎಷ್ಟೋ ಅಂಗಗಳು ಸತ್ತೋಗಿರ್ತೈತೆ. ಡಾಕ್ಟ್ರ್ ಹೇಳಿರ್ತಾರೆ, ಇದು ಕೆಲಸ ಮಾಡಲ್ಲ, ಅದು ಕೆಲಸ ಮಾಡಲ್ಲ, ಲಿವರ್ ಕೆಲಸ ಮಾಡಲ್ಲ, ಕಣ್ಣು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಇನ್ಸುಲಿನ್ ಹಾಕ್ಕೊಬೇಕು. ಕೇರಳಲ್ಲಿ ಒಂದು ಜಾಗ ಇದೆ, ಮೂನಾರ್ ಅಂತ. ಮೂನಾರಲ್ಲಿ ಅವರು ಟೂರಿಸ್ಟ್ ಪ್ಲೇಸ್ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫುಲ್ಲು ಒಂದು ತೋಟದಲ್ಲಿ ಎಲ್ಲ ಒಂದೊಂದು ಮರಗಳು ಇಟ್ಟಿರ್ತಾರೆ. ಅವರು ಗೈಡ್ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನೋಡಿ, ಈ ಮರ ಬಂದ್ಬಿಟ್ಟು ಬ್ರೈನ್ ಏನಾದರೂ ಸ್ಟ್ರೋಕ್ ಆದರೆ ಇದನ್ನು ತಿಂದರೆ ಸರಿ ಹೋಗುತ್ತೆ ಅಂತ. ಪಕ್ಕದಲ್ಲಿ ಇನ್ನೊಂದು ಮರ ಕರ್ಕೊಂಡೋದ್ರು. ಈ ಮರ ಏನು ಗೊತ್ತಾ? ಏನು ಇದು ವೆಯ್ಟ್ ಲಾಸ್ ಮಾಡುತ್ತೆ. ಇನ್ನೊಂದು ಮರ ಹತ್ರ ಕರ್ಕೊಂಡೋದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಈ ಮರದ ಈ ಎಲೆ ತಿಂದರೆ ನಿಮಗೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ಶುಗರೆಲ್ಲ ಸ್ವಲ್ಪ ದಿವಸದಲ್ಲಿ ಇಲ್ಲೇ ಹೋಗ್ಬಿಡುತ್ತೆ. ಈ ಮರ ಕಿಡ್ನಿಗೆ, ಈ ಮರ ಸ್ಕಿನ್ನಿಗೆ, ಈ ಮರ ಬ್ರೈನ್ಗೆ. ಸೊ ಆ ತೋಟನೇ ಫುಲ್ಲು ಎಲ್ಲ ಮರಗಳು, ಎಲ್ಲ ಔಷಧಿ ಮರಗಳೇ ಅಂತೆ. ಸೊ ಆ ಗೈಡನ್ನೆಲ್ಲ ತೋರಿಸ್ಬಿಟ್ಟು, ನೋಡಿ ಇದು ತೋರಿಸ್ಬಿಟ್ಟು ಆಚೆ ಬಂದಿದ್ದ ತಕ್ಷಣ ಏನು ಹೇಳ್ತಾರೆ ಗೊತ್ತಾ? ನಿಮ್ಗೆ ಏನಕ್ಕೆಲ್ಲ ತೋರಿಸಿದ್ವು ಅದಕ್ಕೆಲ್ಲ ಔಷಧಿ ಇದೆ, ನೀವು ಇದನ್ನು ತೊಗೊಂಡ್ರೆ ನೀವು ತಿರ್ಗಾ ಮೆಡಿಸನ್ನೇ ಎತ್ಕೊಳಂಗಿಲ್ಲ. ಮೇ ಬಿ ರೈಟ್. ನೋಡಿ, ಎಲ್ಲ ಔಷಧಿಗಳು ಮರದಲ್ಲಿದೆ, ಹಣ್ಣುಗಳಲ್ಲಿದೆ, ತರಕಾರಿಗಳಲ್ಲಿದೆ. ಆದರೆ ಅದಕ್ಕಿಂತ ಹೆಚ್ಚಾದದ್ದು ಮದ್ದು, ಮೆಡಿಸನು ನಿಮ್ಮ ಬಾಯಲ್ಲಿದೆ.
ಆ ತೋಟದಲ್ಲಿರೋ ಎಲ್ಲ ಮರಕ್ಕಿಂತ ನಿನ್ನ ಬಾಯಿಯಲ್ಲಿರುವಂಥ ನಾಲಿಗೆಯಲ್ಲಿ ಎಲ್ಲ ಮೆಡಿಸಿನ್ಸು ಇದೆ. ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರಿ? ಶುಗರ್ ಟ್ಯಾಬ್ಲೆಟು ನಿಮ್ಮ ಬಾಯಲ್ಲೇ ಐತೆ. ಹೌದಾ? ಹೆಂಗೆ ಹೇಳ್ತೀರಾ? ಜ್ಞಾನೋಕ್ತಿಗಳು ಬರೆದ ಪುಸ್ತಕ 4ನೇ ಅಧ್ಯಾಯ 20ನೇ ವಾಕ್ಯ, ಬನ್ನಿ ಓದೋಣ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 4 ವರ್ಸ್ 20. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿ ಕೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ಎಲ್ಲರೂ ಹೇಳಿ, ದೇಹಕ್ಕೆಲ್ಲ ಆರೋಗ್ಯವು. ಹೆಲ್ತ್ ಟು ಆಲ್ ದೇರ್ ಫ್ಲೆಶ್. ದೇಹಕ್ಕೆಲ್ಲ ಆರೋಗ್ಯವು. ಸೊ ಆರೋಗ್ಯ ಎಲ್ಲಿದೆ? ಮರದಲ್ಲ, ಈ ಹಣ್ಣಲ್ಲ, ಈ ತರಕಾರಿ ಅಲ್ಲ. ಮೆಡಿಸಿನ್ ಈಸ್ ಇನ್ಸೈಡ್ ಯು. ಫಾರ್ ದೇ ಬ್ರಿಂಗ್ ಲೈಫ್ ಟು ದೋಸ್ ಹೂ ಫೈಂಡ್ ದೆಮ್ ಆ್ಯಂಡ್ ಹೀಲಿಂಗ್ ಟು ದೇರ್ ಹೋಲ್ ಬಾಡಿ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ಸ್ಟೇ ಅವೇ ಫ್ರಮ್ ಕರಪ್ಟ್ ಸ್ಪೀಚ್. ಒಳಗಡೆಯಿಂದ ಏನು ಬರ್ತೈತೆ ಅಂತೆ? ಮೆಡಿಸಿನ್ ಇರೋದ್ರಿಂದ ಕರೆಕ್ಟಿಗೆ ಮಾತಾಡು. ಈಗ ಯೇಸು ಸ್ವಾಮಿ ಸತ್ತಿರೋರನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತೇಳಿಲ್ಲ. ಹೇಗೆ ಅವನ್ನ ಎಬ್ಬರಿಸೋದು? ಅವನ್ನ ಎಬ್ಬರಿಸ್ಬೋದಲ್ವಾ? ಅದ್ಭುತ ಮಾಡಬೇಕು, ಅದ್ಭುತ ಆಗುತ್ತಲ್ವಾ? ಈಗ ಯೇಸು ಸ್ವಾಮಿ ಟ್ಯಾಕ್ಸ್ ಕಟ್ಟಬೇಕಾಯಿತು. ಪೇತ್ರನ್ ಬಂದು ಹೇಳ್ತಾನೆ, ಟ್ಯಾಕ್ಸ್ ಕಟ್ಟಬೇಕು, ಏನು ಮಾಡೋದು? ದೇವ್ರೇನು ಹೇಳ್ತಾರೆ ಗೊತ್ತಾ? ಫಸ್ಟ್ ಒಂದು ಗಾಳ ತೊಗೊಂಡು ಎಲ್ಲಿ ಹೋಗು? ಸಮುದ್ರಕ್ಕೆ ಹೋಗು. ಫಸ್ಟ್ ಒಂದು ಮೀನು ಸಿಗುತ್ತೆ. ಆ ಮೀನಲ್ಲಿ ಏನಿರುತ್ತೆ? ಕಾಸಿರುತ್ತೆ. ಟ್ಯಾಕ್ಸ್ ಕಟ್ಟಬೇಕಾ? ಛೇ, ಏನು ಮಾಡೋದು ಅಂತಲೇ ಗೊತ್ತಿಲ್ಲ, ಯಾರ ಹತ್ರ ಕೇಳೋಣ? ಯೇಸು ಸ್ವಾಮಿ ಹೆಂಗೆ ಯೋಚನೆ ಮಾಡಿದ್ರು? ಇವತ್ತೊಂದು ಮಿರಾಕಲ್ ನಡೆಯುತ್ತೆ, ಅದರಲ್ಲಿ ನಾನು ಟ್ಯಾಕ್ಸ್ ಕಟ್ಬೋದು. ಸೊ ಮನಿ ಪ್ರಾಬ್ಲಮ್ಗೆ ದೇವ್ರು ಥಿಂಕ್ ಮಾಡಿದ್ರು ಅದ್ಭುತ ಆಗುತ್ತೆ. ಹೀಲಿಂಗ್ಗೆ ದೇವ್ರು ಥಿಂಕ್ ಮಾಡಿದ್ರು ಅವನ್ನ ಗುಣಪಡಿಸೋಣ, ಸತ್ತಿರೋರನ್ನ ಎಬ್ಬರಿಸೋಣ. ಈ ಮೈಂಡು ನಿಮ್ಮಲ್ಲಿ ಇರಲಿ ಅನ್ನೋದೇ ಪೌಲನ್ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಸೊ ಈ ರೀತಿ ಥಿಂಕ್ ಮಾಡಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ಟು ವಾಕ್ಯದೊಂದಿಗೆ ಅಲೈನ್ಮೆಂಟ್ ಆಗಬೇಕು. ಎಲ್ಲರೂ ಹಿಂಗೆ ಥಿಂಕ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹಿಂಗೆ ಥಿಂಕ್ ಮಾಡೋಂಗಿದ್ದಿದ್ರೆ ಇವತ್ತು ಕ್ರೈಸ್ತರು ಹೆಂಗೆಂಗೋ ಇದ್ದುಬಿಟ್ಟಿರೋರು. ಆದರೆ ಎಲ್ಲರ ಕೈಲೂ ಆ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಅದಕ್ಕೆ ಕೆಲಸ ಇದೆ. ಅದಕ್ಕೇ ರೋಮಾಪುರದವ್ರು ಬರೆದ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 2. ನೋಡಿ, ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಟ್ರಾನ್ಸ್ಫರ್ಮ್ಡ್. ಎಲ್ಲರೂ ಹೇಳಿ, ಟ್ರಾನ್ಸ್ಫರ್ಮ್ಡ್ ಬೈ ದ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್. ನಮ್ಮ ಮೈಂಡ್ ರಿನ್ಯೂ ಆಗ್ತಾ ಇರಬೇಕು. ಇಲ್ಲ, ಲೋಕ ಹೇಳುತ್ತೆ ಅಷ್ಟೇ ಅಂತ. ನೋ 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 ನೋ, ಇಲ್ಲ, ದೇವ್ರ ವಾಕ್ಯ ಹೇಳುತ್ತೆ ಅನ್ನೋದನ್ನು ನೀವು ದೇವರು ವರ್ಡ್ಗೆ ಅಲೈನ್ ಆಗ್ತೀರಾ ನೋಡಿದ್ರ, ಅಲೈನ್ ಆಗಿ ಮಾತಾಡ್ತೀರಾ ನೋಡಿದ್ರ, ಆಗಲೇ ನಿಮ್ಮ ಮಾತು ಕೆಲಸ ಮಾಡೋದು. ಸುಮ್ಮನೆ ನಾನು ಏನೋ ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳ್ಕೊಡ್ತಾರೆ ಐ ಆಮ್ ಬ್ಲೆಸ್ಡ್ ಅಂತ ಎಲ್ಲರೂ ಹೇಳಿ, 3 ಸತಿ ಹೇಳಿ, 5 ಸತಿ ಹೇಳಿ, ಅದಕ್ಕೆಲ್ಲ ಕೆಲಸ ಆಗಲ್ಲ. ನಾನು ಚೆನ್ನಾಗಿರ್ತೀನಿ ಅಂತ 10 ಸತಿ ಹೇಳಿ, ನಾನು ಚೆನ್ನಾಗಿರ್ತೀನಿ ಆಚೆ ಹೋದರೆ ಅದೇ ಕಥೆನೇ. ಸೊ ಸಿಚುವೇಶನ್ಸ್ ಬದಲಾವಣೆ ಆಗಬೇಕು, ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು ಅಂದರೆ ಫಸ್ಟು ನಿಮ್ಮ ಮನಸ್ಸು, ನಿಮ್ಮ ಯೋಚನೆಗಳು ಬದಲಾವಣೆ ಆಗಬೇಕು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್. ಮೈಂಡ್ ಎಲ್ಲರೂ ಹೇಳಿ, ಮೈಂಡ್ ಅನ್ನೋದು ಭಾಳ ಪವರ್ಫುಲ್ ಆದಂಥ ಒಂದು ಟೂಲ್, ಒಂದು ಆಯುಧ. ಅದು ನೀವು ಅದಕ್ಕೆ ಕೆಲಸ ಕೊಡಬೇಕು, ಅದಕ್ಕೆ
ನೀವು ಟ್ರೈನ್ ಅಪ್ ಮಾಡಬೇಕು. ಸೊ ಮೈಂಡ್ ಒಬ್ಬರಿಗೆ ರಿನ್ಯೂ ಆಗುತ್ತೆ ನೋಡಿ. ಇಲ್ಲ ಇದೇ ಅವರೇ ಸ್ಪಿರಿಚುವಲ್ಲು. ಯಾರು ಸ್ಪಿರಿಚುವಲ್ಲು? ಸ್ಪಿರಿಚುವಲ್ ಅಂದರೆ ಏನು ಗೊತ್ತಾ? ಆಧ್ಯಾತ್ಮಿಕ ಜೀವಿತದಲ್ಲಿ ಪವರ್ಫುಲ್ ಸ್ಪಿರಿಚುವಲ್ ಪೀಪಲ್. ಅಂದರೆ ನಾವೇನು ಅನ್ಕೊತೀವಿ, ಒಡವೆ ಆಗದೆ ಇರೋರು ಸ್ಪಿರಿಚುವಲ್ ಪೀಪಲ್. ನೋ. ವೈಟ್ ಆ್ಯಂಡ್ ವೈಟ್ ಹಾಕಿರೋರೇ ಸ್ಪಿರಿಚುವಲ್ ಪೀಪಲ್? ನೆವರ್. ನೀವು ಥಿಂಕಿಂಗ್ನ ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದೇ ಸ್ಪಿರಿಚುವಲ್. ಇವತ್ತು ನೀವು ಚರ್ಚ್ಗಳಿಗೆ ಹೋದರೆ ಲೆಗಿನ್ಸ್ ಹಾಕ್ಬೇಕಾ ಬೇಡವಾ, ಸ್ಯಾಂಡಲ್ ಹಾಕ್ಬೇಕಾ, ಶೂಸ್ ಹಾಕ್ಬೇಕಾ, ಚಪ್ಪಲಿ ಈ ಥರ ಹಾಕ್ಬೇಕಾ, ಆ ಥರ ಹಾಕ್ಬೇಕಾ, ಕೂದಲು ಬಿಡಬೇಕಾ, ಕಟಿಂಗ್ ಮಾಡಬೇಕಾ, ಐಬ್ರೋ ಎತ್ತಬೇಕಾ ಬೇಡವಾ, ಲಿಪ್ಸ್ಟಿಕ್ ಹಾಕ್ಬೇಕಾ ಬೇಡವಾ, ಇಂಥ ಪ್ರಸಂಗಗಳೇ 90% ಪ್ರಸಂಗಗಳು. ಇದರಿಂದ ಯಾರಾದರೂ ಉದ್ಧಾರ ಆಗ್ತಾರಾ? ನೀನು ಲೆಗಿನ್ಸ್ ಹಾಕಿಲ್ಲ, ಲೆಗಿನ್ಸ್ ಆದರೂ ಹಾಕು, ಲೂಸ್ ಆಗಾದರೂ ಹಾಕು, ಟೈಟ್ ಆಗಾದರೂ ಹಾಕು, ಕೂದಲು ಬಾಚ್ಕೋ, ಬಿಟ್ಕೋ, ಏನೋ ಮಾಡ್ಕೋ, ಏನಾದರೂ ಇದರಿಂದ ಏನಾದರೂ ನೀನು ಉದ್ಧಾರ ಆಗ್ತೀಯಾ? ಆದರೆ ಇವತ್ತು ಪ್ರಸಂಗಗಳೆಲ್ಲ ನೋಡು, ನೀನು ಕೂದಲು ಇಷ್ಟವರೆಗೂ ಬಿಡಬಾರ್ದು, ಮಿಲ್ಟ್ರಿ ಕಟ್ಟಿಂಗ್ ಮಾಡ್ಕೋ, ಮೀಸೆಗೆ ತಿರುಗಿಸ್ಬಾರ್ದು, ಮೀಸೆ ಎತ್ಬಿಡು. ಮೀಸೆ ಎತ್ಬಿಟ್ರೆ ಅಲ್ಲಿ ಹೊರಗಡೆ 5,000 ಕೊಟ್ಟಂಗೆ ಯಾರೋ, ಇಲ್ಲ ಒಂದು 10,000 ಸಿಗ್ದಂಗೆ. ಅಪ್ಪ ನೀನು ಮೀಸೆ ಬಿಡೋದ್ರಲ್ಲೂ, ಎತ್ತೋದ್ರಲ್ಲೂ, ಕಟಿಂಗ್ ಮಾಡೋದ್ರಲ್ಲೂ, ನಿನ್ನ ಬಟ್ಟೆ ಚೇಂಜ್ ಮಾಡೋದ್ರಲ್ಲೂ ಏನೂ ಇಲ್ಲ. ನಿನ್ನ ಮೈಂಡ್ ಚೇಂಜ್ ಮಾಡೋದೇ ಕ್ರಿಸ್ಟಿಯಾನಿಟಿ. ಕ್ರಿಸ್ಟಿಯಾನಿಟಿ ಅಂದರೆ ಯು ಶುಡ್ ರಿನ್ಯೂ ಯುವರ್ ಮೈಂಡ್ ಲೈಕ್ ಕ್ರೈಸ್ಟ್. ಕ್ಯಾ ಬಾತೆ. ಯೇಸು ಸ್ವಾಮಿ ಅದ್ಭುತ ಮಾಡಿದ್ರು, ಯಾಕೆ ನನಗಾಗಲ್ಲ? ದೇವರ ಮಗ ನಾನು, ನನಗೆ ಅದ್ಭುತ ಆಗೇ ಆಗುತ್ತೆ ಅನ್ನೋ ಫೇತ್ ಬರ್ತಾ ಇರಬೇಕು. ಅದಕ್ಕೆ ಹೇಳಿದೆ ನೋಡಿ, ಒಂದು ಪ್ರಸಂಗನ ಕೇಳಿದ್ರೆ ನಮ್ಮನ್ನು ಮೇಲೆ ಕೆತ್ತ ಥರ ಇರಬೇಕು. ಅದಕ್ಕೆ ಹೇಳಿದೆ ನೋಡಿ, ಒಬ್ಬರು 30 ವರ್ಷದಿಂದ ನಮ್ಮ ಮನೇಲಿ ಜಗಳನೇ ಇಲ್ಲ. ಅವ್ರು ಏನು ಹೇಳ್ಕೊಡ್ತಾರೆ? ಎಷ್ಟೇ ಜಗಳ ಬಂತು, ಏನೇ ಹೋರಾಟ ಬಂತು, ನೋಡಿ ಇವಾಗಲೂ ನಾನು ನಿಂತಿದ್ದೀನಿ ಅಂದರೆ ವಾವ್, ಕಲಿಬೇಕು. ಇವಾಗ ನಾನು ಕೇಳಿದಂಗೆ ಆವಾಗಲೇ, ದೇವ್ರ ಥರ ನಾವು ಯೋಚನೆ ಮಾಡೋಕ್ಕಾಗುತ್ತಾ? ಇವಾಗ ಹೊಸ ಒಡಂಬಡಿಕೆಯಲ್ಲಿ ಹೇಳ್ದೆ ಆಗುತ್ತೆ ಅಂತ. ಆದರೆ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಆಮೇಲೆ ಯೆಶಾಯನಿಗೆ ಬರೆದ ಪುಸ್ತಕ 55ನೇ ಅಧ್ಯಾಯ 8ನೇ ವಾಕ್ಯ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಲ್ಲ. ಅಲ್ಲ. ಮತ್ತು ಇದಕ್ಕೇನು ಹೇಳ್ತೀರಾ? ಸೊ ಇದನ್ನು ಇವ್ರು ಏನು ಮಾಡ್ತಾರೆ, ಈ ವಾಕ್ಯನ ಇಟ್ಟಿರ್ತಾರೆ. ದೇವ್ರು ಯೋಚನೆ ಮಾಡೋದು ಒಂದು, ನಮ್ಮದು ಯೋಚನೆಗಳು ಬೇರೆ ಬಿಡಿ ಪಾಸ್ಟರ್. ನಾವೊಂದು ಯೋಚನೆ ಮಾಡಿದ್ರೆ ದೇವ್ರೊಂದು ಯೋಚನೆ ಮಾಡ್ತಾರೆ. ನಾವು ಇವತ್ತು ಹೆಂಗೆ ಬಿಡಿ ಪಾಸ್ಟರ್, ನಮ್ಮ ಯೋಚನೆ ಬೇರೆ, ದೇವ್ರ ಯೋಚನೆ. ನಾನೇನೋ ತಿಳ್ಕೊಂಡೆ, ದೇವ್ರು ಏನೋ ತಿಳ್ಕೊಂಡು ಮಾಡಿಬಿಟ್ರಿ, ಇನ್ನೇನು ಮಾಡ್ತೀರಾ? ನಾನೇನೋ ಹಿಂಗೆ ಆಗಬೇಕು ಅಂತಿದ್ದೆ, ಆ ಭಗವಂತ ಇಚ್ಛೆ. ಅಯ್ಯೋ ಹುಚ್ಚೆ, ನಿನಗೆ ಇನ್ನೂ ಗೊತ್ತಿಲ್ವ ದೇವರ ಇಚ್ಛೆ? ಕೆಲವರು ಎಲ್ಲ ಭಗವಂತನ ಇಚ್ಛೆ ಪಾಸ್ಟರ್. ನಾವು ಯೋಚನೆ ಮಾಡೋದು ಬೇರೆ ಬಿಡಿ, ದೇವ್ರು ಏನು ಯೋಚನೆ ಮಾಡಿ ಇಟ್ಟಿರ್ತಾನೋ ನೋಡಿ. ಇದೆಲ್ಲ ತುಂಬ ಸ್ಪಿರಿಚುವಲ್ ಥರ ಕಾಣಿಸುತ್ತೆ, ಬಟ್ ದಿಸ್ ಈಸ್ ನಾಟ್ ಸ್ಪಿರಿಚುವಲ್. ಸರಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಅಂತ ಹೇಳಿದ್ರಲ್ಲ, ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ 6ನೇ ವಾಕ್ಯದಿಂದ ಓದಬೇಕು. ಆವಾಗಲೇ ಈ ವಾಕ್ಯ ಅರ್ಥ ಆಗೋದು. 6ನೇ ವಾಕ್ಯ ಓದಿ. ದುಷ್ಟನು, ಎಲ್ಲರೂ ಹೇಳಿ. ಈ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳು ಅಲ್ಲ ಅಂದ್ರಲ್ಲ, ಅದು ಯಾರ ಆಲೋಚನೆ? ದುಷ್ಟನು. ಅವನ ಆಲೋಚನೆ ಥರ ನನ್ನ ಆಲೋಚನೆ ಅಲ್ಲ ಅಂತ ದೇವರು ಹೇಳೋದು. ನಾವು ದುಷ್ಟರ? ಮತ್ತು ಅದು ನಮಗಲ್ಲ, ಅದು ದುಷ್ಟರಿಗೆ. ವಿಕೆಡ್ ಅಲ್ಲ ನಾನು, ಐ ಆಮ್ ಎ ಸನ್. ಅದನ್ನೇ ನ್ಯೂ ಕವನೆಂಟ್ಗೆ ಎತ್ಕೊಂಬರ್ಬೇಕು. ನಾನು ವಿಕೆಡ್ ಅಲ್ಲ, ನಾನು ಮಗನು. ಎಲ್ಲರೂ ಹೇಳಿ. ನಾನು ದುಷ್ಟನಲ್ಲ, ಮಗನು. ಅನೀತಿವಂತನಲ್ಲ, ನಾನು ನೀತಿವಂತನು. ದೇವರು ಅವ್ರನ್ನ ನೋಡಿ ಹೇಳಿದ್ರು, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲಪ್ಪ ಅಂತ. ಸೊ ಇದನ್ನೇ ಎತ್ಕೊಂಡು
ಹೊಸ್ದಾಗಿ ಹುಟ್ಟಿರೋರು ಬಾರ್ನ್ ಅಗೇನ್ ಕ್ರಿಶ್ಚಿಯನು ದೇವ್ರ ಮಕ್ಕಳಿಗೆ ಈ ವಾಕ್ಯನ ಎತ್ತು ಹೋಲಿಸ್ಬಿಡ್ಬಾರ್ದು, ಅದು ನಮಗೆ ಸೇರಿದ್ದಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಕ್ರಿಸ್ತನ ಯೋಚನೆಗಳು ನಿಮ್ಮಲ್ಲಿ ಇರಲಿ. ಈಗ ಕನ್ಫೆಷನ್ ಅಂದರೆ ಏನು ಗೊತ್ತಾ? ಪರಿಸ್ಥಿತಿಗಳು ಯಾವುದು ಇದೆಯೋ ಅಥವಾ ನನಗೇನೆಲ್ಲ ಯೋಚನೆ ಬರುತ್ತೋ ಅದನ್ನೆಲ್ಲ ಯೋಚನೆ ಮಾಡೋದು ರಾಂಗ್. ವಾಕ್ಯ ಏನು ಹೇಳುತ್ತೋ, ವಿ ಡೋಂಟ್ ಗೋ ಅಕಾರ್ಡಿಂಗ್ ಟು ಅವರ್ ಫೀಲಿಂಗ್ಸ್, ವಿ ಗೋ ಅಕಾರ್ಡಿಂಗ್ ಟು ದ ವರ್ಡ್. ಇವತ್ತು ನನ್ನ ಫೀಲಿಂಗ್ ಏನಪ್ಪ ಅಂದರೆ, ನನ್ನ ಯೋಚನೆ ಏನು, ಪರಿಸ್ಥಿತಿಗಳೆಲ್ಲ ಉಲ್ಟಾ ಪಲ್ಟಾ ಇದೆ. ಇವತ್ತು ನಾನು ಯೋಚನೆ ಮಾಡ್ತಾ ಇರೋ ಥರ ಪರಿಸ್ಥಿತಿಗಳಿಲ್ಲ. ಡಾಕ್ಟ್ರುಗಳೆಲ್ಲ ಹಿಂಗೆ ಹೇಳ್ಬಿಟ್ರು, ಪರಿಸ್ಥಿತಿಗಳೆಲ್ಲ ಹಿಂಗಾಯಿತು, ಇರೋ ದುಡ್ಡೆಲ್ಲ ಹೊರಟೋಯ್ತು, ಕಷ್ಟದ ಮೇಲೆ ಕಷ್ಟ. ಇದೆಲ್ಲ ನನ್ನ ಅನುಭವಗಳು. ಇವತ್ತು ಪರಿಸ್ಥಿತಿಗಳು ಒಂದು ವೇಳೆ ಉಲ್ಟಾ ಪಲ್ಟಾ ಲೈಫಲ್ಲಿ ಇರ್ಬೋದು, ಆದರೆ ಅದೆಲ್ಲ ಸತ್ಯ. ಪರಿಸ್ಥಿತಿಗಳು ಏನೇ ಉಲ್ಟಾ ಪಲ್ಟಾ ನಿಮ್ಮ ಲೈಫಲ್ಲಿ ಇದ್ದರೂ ಪರಿಸ್ಥಿತಿಗೆ ವಿರುದ್ಧವಾಗಿ ವಾಕ್ಯದ ಪ್ರಕಾರ ಹೀಗೆ ಅಂತಿರಲ್ಲ, ದಟ್ ಈಸ್ ಕಾಲ್ಡ್ ಕನ್ಫೆಷನ್. ಪರಿಸ್ಥಿತಿಗಳು ಏನಾದರೂ ಇರ್ಬೋದು ಇವತ್ತು ನಿಮ್ಮ ಲೈಫಲ್ಲಿ, ಆದರೆ ವಾಕ್ಯ ಏನು ಹೇಳುತ್ತೆ, ದಟ್ ಈಸ್ ಕಾಲ್ಡ್ ಕನ್ಫೆಷನ್. ಡೋಂಟ್ ಟಾಕ್ ಅಬೌಟ್ ಯುವರ್ ಪ್ರೆಸೆಂಟ್ ಸಿಚುವೇಶನ್, ಟಾಕ್ ಅಬೌಟ್ ದ ವರ್ಡ್ ಆಫ್ ಗಾಡ್, ದಟ್ ಈಸ್ ಕಾಲ್ಡ್ ಕನ್ಫೆಷನ್. ಇವತ್ತು ಪರಿಸ್ಥಿತಿಗಳು ಏನಾದರೂ ಇರಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಾನೇನು ಮಾತಾಡಬೇಕು? ಇವತ್ತು ಏನೇ ಆದರೂ ಪರವಾಗಿಲ್ಲ, ನನ್ನ ಲೈಫಲ್ಲಿ ಏನೇ ವಿರುದ್ಧವಾದ ಕಾರ್ಯಗಳು ನಡೀತಾ ಇದ್ರೂ ಪರವಾಗಿಲ್ಲ. ದೇವ್ರ ವಾಕ್ಯ ಏನು ಹೇಳುತ್ತೆ, ನಾನು ಆಶೀರ್ವಾದವಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ, ಅದೇ ವಾಕ್ಯ. ಇವತ್ತು ಒಳ್ಳೆ ಬಿಸ್ನೆಸ್ ಬಂದಿಲ್ಲ, ಕೆಲಸ ಬಂದಿಲ್ಲ, ನಾವು ಎದುರು ನೋಡಿರ್ತಾರ ಆಶೀರ್ವಾದಗಳು ಇನ್ನೂ ಬಂದಿಲ್ಲ, ನೋ ಪ್ರಾಬ್ಲಮ್. ಬಂದಿಲ್ಲ ಅಂದರೂ ಪರವಾಗಿಲ್ಲ, ಬಂದೇ ಬರುತ್ತೆ. ಯೇಸುವಿನ ನಾಮದಲ್ಲಿ ನಾನು ಹೀಗೆ ಇರ್ತೀನಿ ಅನ್ನೋದೇ ಕನ್ಫೆಷನ್. ಇರೋ ಪರಿಸ್ಥಿತಿನೇ 100 ಸತಿ ಮಾತಾಡ್ತಾ ಇರೋದು ಕನ್ಫೆಷನ್ ಅಲ್ಲ. ಅದೇ ನಿಮಗೆ ಲೈಫಲ್ಲಿ ಕನ್ಫ್ಯೂಷನ್ ತೊಗೊಂಬರೋದು. ನಾವಿರೋ ಪರಿಸ್ಥಿತಿಗಳನ್ನೇ ಮಾತಾಡ್ಕೊಂಬರ್ತೀವ. ಏನೋ ಗೊತ್ತಿಲ್ಲ ಪಾಸ್ಟರ್, ಏನೋ ಗೊತ್ತಿಲ್ಲ ಪಾಸ್ಟರ್, ಮನೇಲಿ ತುಂಬ ಪ್ರಾಬ್ಲಮ್ಮಾ, ಡಾಕ್ಟ್ರ್ ಬೇರೆ ಹಿಂಗೆ ಹೇಳ್ಬಿಟ್ರಾ, ಇದು ಕಷ್ಟನಾ, ಆಮೇಲೆ ದುಡ್ಡು ಬೇರೆ ಹೊರ್ಟೋಯ್ತಾ, ಎಲ್ಲ ನಷ್ಟ ಆಗೋಯ್ತಾ, ಎಲ್ಲ ಲಾಸ್ ಆಗೋಯ್ತಾ, ಸ್ವಲ್ಪ ಪ್ರೇಯರ್ ಮಾಡಿ, ಯೇಸುವಿನ ನಾಮದಲ್ಲಿ ಎಲ್ಲ ಚೆನ್ನಾಗಾಗುತ್ತೆ, ಹೋಗು. ಏನು ಮಂತ್ರನ ಮಾಡ್ತಾಯಿದ್ದೀವಿ, ಜೀಮ್ ಜಾಮ್ ಜೂಮ್ ಬಾಮ್, ಹೋಗು, ಇವಾಗ ಹೋಗಿ ನೋಡು ಮಿರಾಕಲ್ ನಡೆದಿರ್ತಿದೆ. ಅದೆಲ್ಲ ಕೆಲಸಕ್ಕಾಗಲ್ಲ. ಆಶೀರ್ವಾದವಾಗಿರಬೇಕು, ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು ಅಂದರೆ ಇಟ್ಸ್ ಎ ಪ್ರಾಸೆಸ್. ಎಲ್ಲರೂ ಹೇಳಿ, ಇಟ್ಸ್ ಎ ಪ್ರಾಸೆಸ್. ಮಲ್ಲಿಗೆ ಎದ್ದಿದ ತಕ್ಷಣ ಇಟ್ ವೋಂಟ್ ಬಿಕಮ್ ಆಟೋಮೆಟಿಕ್ಲಿ ಎಲ್ಲನೂ ನಡೆದು ಬಿಡ್ತೈತೆ ಅನ್ನೋದು ಕ್ರಿಸ್ಟಿಯಾನಿಟಿ ಅಲ್ಲ. ಇಟ್ಸ್ ಎ ಪ್ರಾಸೆಸ್. ಯು ಹ್ಯಾವ್ ಟು ರಿನ್ಯೂ ಯುವರ್ ಮೈಂಡ್, ಯು ಹ್ಯಾವ್ ಟು ಚೇಂಜ್ ಯುವರ್ ಥಿಂಕಿಂಗ್, ಯು ಹ್ಯಾವ್ ಟು ಚೇಂಜ್ ದ ವೇ ಆಫ್ ಟಾಕಿಂಗ್, ಯು ಹ್ಯಾವ್ ಟು ಚೇಂಜ್ ಯುವರ್ ಆ್ಯಟಿಟ್ಯೂಡ್, ಯು ಹ್ಯಾವ್ ಟು ಚೇಂಜ್ ಯುವರ್ ಕನ್ಫೆಷನ್ಸ್. ಎಲ್ಲ ಚೇಂಜ್ ಮಾಡಿ ನೋಡಿ, ಸ್ವಲ್ಪ ದಿವಸದಲ್ಲಿ ಪರಿಸ್ಥಿತಿಗಳು ಹೆಂಗೆ ಚೇಂಜ್ ಆಗ್ತಾ ಇರ್ತೈತೆ ನೋಡಿ. ಇರೋದೆಲ್ಲ ಮಾತಾಡ್ಬಿಡೋದು, ಇರೋ ಪರಿಸ್ಥಿತಿಗಳನ್ನೇ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾತಾಡೋದು. 10 ನಿಮಿಷ ಪ್ರೇಯರ್ ಮಾಡ್ಬೇಕಾದ್ರೆ ನನಗೆಲ್ಲ ಒಂದು ನಂಬಿಕೆ ಐತೆ, ದೇವ್ರೆ ಏನಾದರೂ ನೀನು ಮಾಡ್ತೀಯ. ದೇವ್ರೇನು ಹೇಳ್ತಾರೆ, ನಾನೆಲ್ಲ ಮಾಡಿದ್ದೀನಿ, ನೀನೇನೋ ಮಾಡಪ್ಪ. ದೇವ್ರೇನು ಹೇಳ್ತಾರೆ, ನಾನೆಲ್ಲ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಸ್ವಲ್ಪ ನಂಬಿ. ನೋಡಿ, ಯೆಹೋಶುವನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯ, ದ ಬುಕ್ ಆಫ್ ಜೋಶುವ ಚಾಪ್ಟರ್ 1 ವರ್ಸ್ 8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಳು ಅದನ್ನೇ ಧ್ಯಾನಿಸುತ್ತಾ, ಅದನ್ನೇ ಧ್ಯಾನಿಸುತ್ತಾ, ಅದನ್ನೇ ಧ್ಯಾನಿಸುತ್ತಾ. ಎಲ್ಲರೂ ಹೇಳಿ, ಅದನ್ನೇ ಧ್ಯಾನಿಸುತ್ತಾ. ಅಂದರೆ ನಾನು ಚೆನ್ನಾಗಿರ್ತೀನಿ, 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 ಆರೋಗ್ಯವಾಗಿರ್ತೀನಿ, 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 ಆರೋಗ್ಯವಾಗಿರ್ತೀನಿ. ಅದನ್ನೇ ಧ್ಯಾನಿಸುತ್ತಾ, ಅದನ್ನೇ ಧ್ಯಾನಿಸುತ್ತಾ, ಅದನ್ನೇ ಧ್ಯಾನಿಸುತ್ತಾ. ಇವತ್ತು ನಮ್ಮ ಧ್ಯಾನ ಎಲ್ಲ ಏನಿದೆ? ಸದಾಶಿವನಿಗೆ ಅದೇ ಧ್ಯಾನ. ಸೊ ಧ್ಯಾನ ಚೇಂಜ್ ಆಗಬೇಕು, ಮೆಡಿಟೇಷನ್ ಚೇಂಜ್ ಆಗಬೇಕು, ಥಿಂಕಿಂಗ್ ಚೇಂಜ್ ಆಗಬೇಕು, ಲೈಫ್ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಥಿಂಕಿಂಗ್ನ ಚೇಂಜ್ ಮಾಡಿಸೋದಕ್ಕೇ ಚರ್ಚಿಗೆ ಬರಬೇಕು. ನೀವೆಷ್ಟು ವಾಕ್ಯ ಕೇಳ್ತಾ ಇರ್ತೀರೋ ಅಷ್ಟು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರ್ತೈತೆ. ಸ್ಪೆಂಡ್ ಟೈಮ್ ಆನ್ ದ ವರ್ಡ್ ಆಫ್ ಗಾಡ್. ಹಗಲಿರುಳು ಅಂದರೆ ಏನರ್ಥ? ನಾವೇನು ಮೆಡಿಟೇಟ್ ಮಾಡ್ತೀವಿ? ಒಂದು ವೇಳೆ ಸತ್ತರೆ
ಒಂದು ವೇಳೆ ನಾನು ಸತ್ತೋದ್ರೆ, ನಾನು ಒಂದು ವೇಳೆ ಇವತ್ತು ಮಲಗಿ ನಾಳೆ ಎದ್ದೊಳ್ತೀನ? ಕಷ್ಟ. ಏನು ಮಾಡೋದು? ಈ ಮನೆ ನಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಇದನ್ನೇ ಥಿಂಕ್ ಮಾಡೋದ್ರಿಂದ ಪರಿಸ್ಥಿತಿಗಳು ಚೇಂಜ್ ಆಗಲ್ಲ. ಇವತ್ತು ಒಂದು ವೇಳೆ ನಿಮ್ಮ ಮನೆ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿ ಯೋಚನೆ ಮಾಡು. ಇವತ್ತು ನೀವು ನಡ್ಕೊಂಬರ್ತಾ ಇರ್ಬೋದು, ಆದರೆ ಕಾರಲ್ಲಿ ಬರೋ ಥರ ಯೋಚನೆ ಮಾಡಿ. ಇವತ್ತು ಪರಿಸ್ಥಿತಿಗಳು ಹೆಂಗಾದರೂ ಇರಲಿ, ನೀವು ಒಳ್ಳೆಯದನ್ನೇ ಯೋಚನೆ ಮಾಡೋದಕ್ಕೇ ನಿಮಗೆ ವಾಕ್ಯ ಬೇಕು. ನೋಡಿ, ಹಗಲಿರುಳು ಅಂದರೆ ಇಟ್ ಮೀನ್ಸ್ ಟು ಥಿಂಕ್ ಆನ್ ಇಟ್ ಓವರ್ ಆ್ಯಂಡ್ ಓವರ್ ಅಗೈನ್. ಮತ್ತೆ 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 ಅದನ್ನೇ ಥಿಂಕ್ ಮಾಡಬೇಕು. ಅದೇ ಹಗಲಿರುಳು ಅಂದರೆ. ರಾತ್ರಿ ಹಗಲು ಅಂದರೆ ಹಿಂಗೆ ಕುಂತ್ಕೊಂಡು ತಪಸ್ ಮಾಡೋದಲ್ಲ. ರಾತ್ರಿ ಹಗಲು ಹಿಂಗೆ ಕುಂತ್ಕೊಂಡು ತಪಸ್ ಮಾಡಿದ್ರೆ ಕೆಲಸಕ್ಕೆ ಯಾರು ಹೋಗೋದು? ಸಂಪಾದನೆ ಹೆಂಗೆ ಮಾಡೋದು? ಏನಂತೀರಾ? ಕೆಲಸ ಮಾಡಿಕೊಂಡೇ ನಿಮ್ಮ ಯೋಚನೆ ಹೆಂಗಿರ್ಬೇಕು ಗೊತ್ತಾ? ಇವತ್ತು ಬೇಕಾದ್ರೆ ಈ ಕೆಲಸ ಮಾಡ್ಬೋದು, ಒಂದು ದಿವಸ ಇಲ್ಲ, ಒಂದು ದಿವಸ ಇನ್ನೊಬ್ರು ಕೆಲಸ ಕೊಡೋ ಥರ ದೇವ್ರು ನಾನು ಇಡ್ತಾರೆ ನೋಡು ಅಂತ ಹೇಳ್ಕೊಂಡೇ ಕೆಲಸ ಮಾಡ್ತಾ ಇರಬೇಕು. ಇವತ್ತೊಂದು ವೇಳೆ ಪರಿಸ್ಥಿತಿ ಹಿಂಗಿರ್ಬೋದು, ಇವತ್ತೊಂದು ವೇಳೆ ನಮ್ಮ ಮನೆ ಸೋರ್ತಾ ಇರೋ ಮನೇಲಿ ಇರ್ಬೋದು, ಒಂದು ದಿವಸ ಮೋಲ್ಡ್ ಮನೆಗೆ ದೇವ್ರು ನನ್ನನ್ನು ಕರ್ಕೊಂಬರ್ತಾರೆ, ಆತು. ಸೊ ಥಿಂಕಿಂಗ್ ಚೇಂಜ್ ಆಗಿಲ್ಲ ಅಂದರೆ ಪರಿಸ್ಥಿತಿಗಳು ಚೇಂಜ್ ಆಗಲ್ಲ. ಥಿಂಕಿಂಗ್ ಓವರ್ ಆ್ಯಂಡ್ ಓವರ್ ಅಗೇನ್ ರಾತ್ರಿ ಹಗಲು ಹಿಂಗೆ ಮೆಡಿಟೇಷನ್. ದಟ್ ವಿಲ್ ಚೇಂಜ್ ಅವರ್ ಲೈಫ್. ಥ್ಯಾಂಕ್ ಯು ಜೀಸಸ್. ಆ ಥರ ಹೆಂಗೆ ನಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು ಅಂದರೆ, ನಮ್ಮ ಕೆಲವು ಫ್ರೆಂಡ್ಶಿಪ್ಗಳು ಚೇಂಜ್ ಆಗಬೇಕು. ಕರೆಕ್ಟಾಗಿ ಹೇಳಬೇಕು ಅಂದರೆ ಮೆಂಟಾಲಿಟಿ ಚೇಂಜ್ ಆಗಬೇಕಂದ್ರೆ ಕೆಲವು ಚರ್ಚ್ಗಳು ಚೇಂಜ್ ಆಗಬೇಕು. ಅಭ್ಯಾಸಗಳು ಚೇಂಜ್ ಆಗಬೇಕು. ನೋಡಿ, ಬಿದ್ದೋಗಿರುವಂಥ ಈ ಲೋಕದಲ್ಲಿ ಇರುವಂಥ ಜನರು ಮಾತಾಡೋದನ್ನು ನಾವು ಕೇಳಿ ಅದನ್ನು ಓವರ್ಟೇಕ್ ಮಾತಾಡ್ಕೊಂಡು ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ. ಯಾಕೆ ಗೊತ್ತಾ? 90% ಈ ಲೋಕದ ಜನರು ನಮ್ಮ ಹತ್ರ ಇಲ್ಲದೆ ಇರೋದೆಲ್ಲ ತುಂಬಿಸ್ತಾರೆ. 10% ವಾಕ್ಯನ ಇಟ್ಕೊಂಡು ಹೆಂಗೆ ಜಯಿಸ್ತೀರಾ? ಅದಕ್ಕೇ ನ್ಯೂಸು, ಬೇರೆಯವ್ರು ಏನು ಹೇಳ್ತಾರೆ, ಆ ಪಾಸ್ಟ್ ಏನು ಹೇಳ್ತಾರೆ, ಈ ಪಾಸ್ಟ್ ಏನು ಹೇಳ್ತಾರೆ, ಫ್ರೆಂಡುಗಳು ಏನು ಹೇಳ್ತಾರೆ, ಪಕ್ಕದ ಮನೆಯವ್ರು ಏನು ಹೇಳ್ತಾರೆ, ಸ್ನೇಹಿತರು ಏನು ಹೇಳ್ತಾರೆ, ಸ್ವಂತದವ್ರು ಏನು ಹೇಳ್ತಾರೆ, ನಮ್ಮ ಅಣ್ಣ ಏನು ಹೇಳ್ತಾರೆ, ಅಪ್ಪ ಏನು ಹೇಳ್ತಾರೆ, ಅಮ್ಮ ಏನು ಹೇಳ್ತಾರೆ, ಅದನ್ನೆಲ್ಲ ತಲೆ ಒಳಗೆ ಹಾಕ್ಕೊಳ್ಳೋದಕ್ಕಿಂತ ವಾಕ್ಯನ ಹೆಚ್ಚಾಗಿ ಹಾಕಿದ್ರೆ ನೀನು ಎಲ್ಲರನ್ನೂ ಜಯಿಸ್ಬೋದು, ಎಲ್ಲವನ್ನ ಜಯಿಸ್ಬೋದು. ನೋಡಿ, ಕೆಲವ್ರು ಮಾತಾಡೋ ಮಾತುಗಳು ನಮ್ಮ ಇಮ್ಯಾಜಿನೇಷನ್ಸ್ನ ಚೇಂಜ್ ಮಾಡಿಬಿಡುತ್ತೆ, ನಮ್ಮ ಭಾವನೆಗಳು. ನೋಡಿ, ಯಾರೋ ಒಂದು ತಪ್ಪಾಗಿ ಒಂದು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಭಾವನೆಗಳು ಚೇಂಜ್ ಆಗಿಬಿಡುತ್ತೆ. ಸೊ ನಾನು ನಿಮ್ಮ ಭಾವನೆಗಳನ್ನು ಚೇಂಜ್ ಮಾಡಿಸೋದಕ್ಕೆ ನನ್ನ ಕೈಲಿ ಸಾಧ್ಯ. ಒಂದು ರಾಂಗ್ ಪರ್ಸನ್ ಹತ್ರ ಮಾತಾಡಿ ನಿಮ್ಮ ಭಾವನೆಗಳನ್ನ 5 ನಿಮಿಷದಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಸರಿಯಾದ ಮೆಸೇಜನ್ನು ಕೇಳ್ತಾ ಇರಿ, ನಿಮ್ಮ ಭಾವನೆಗಳನ್ನು ಹಾಗೆ ಸ್ಟಡಿಗೆ ತೊಗೊಂಬಂದ್ಬಿಡ್ತಾರೆ. ಸೊ ಮನುಷ್ಯ ಮೈಂಡನ್ನು ಕರೆಕ್ಟಾಗಿ ದೇವ್ರ ಕಡೆ ತಿರುಗಿಸಿ ನೀನು ಹಿಂಗೆ ಯೋಚನೆ ಮಾಡಪ್ಪ ಅಂತ ಹೇಳೋ ಮೆಸೇಜನ್ನೇ ಕೇಳಬೇಕು. ಇದು ಮಾಡ್ದ, ಅದು ಮಾಡ್ದ ಮಾಡೋಕ್ಕಾದ್ರೆ ನಾನು ಯಾಕೆ ಹಿಂಗಿರ್ತಾ ಇದ್ದೆ? ಈಗ ನಾವು ಸರಿಯಾದ ಮೆಸೇಜನ್ನು ಅಥವಾ ಸರಿಯಾದ ಪರ್ಸನ್ ಜೊತೆ ಸೇರಿದಾಗ ನಮ್ಮನ್ನು ಬಲಪಡಿಸೋದಕ್ಕೆ, ನೋಡಿ, ನಮ್ಮನ್ನು ಎಂಕರೇಜ್ ಮಾಡೋರ ಜೊತೆ ತುಂಬ ಇರಬೇಕು. ನಾವು ಒಬ್ಬರ ಹತ್ರ ನೋಡಿ ಕಲಿಯೋರ ಹತ್ರ ನಾವು ಇರಬೇಕು. ಒಂದು ಕಲಿಸ್ಕೊಡೋ ಕೆಪಾಸಿಟಿ ನಾವಿದ್ದರೆ ಇರ್ಬೋದು, ಆದರೆ ಅವ್ರ ಥರನೇ ನಾವು ಕಲಿತಾ ಇದ್ದೀವಿ ಅಂದರೆ ಆ ಜಾಗನ ಬಿಟ್ಟು ಬಂದುಬಿಡ್ಬೇಕು. ಈ ರೀತಿ ಹೇಳ್ತೀನಿ ನೋಡಿ, ಯಾವಾಗಲೂ ನೆಗೆಟಿವೇ ಮಾತಾಡ್ತಾರೆ ನೋಡಿ, ಅಂಥವ್ರ ಜೊತೆಯಿಂದ ಸ್ವಲ್ಪ ದೂರ ಇದ್ದರೆ ಇನ್ನೂ ಒಳ್ಳೆಯದು. ಅರಣ್ಯಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 33ನೇ ವಾಕ್ಯ. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. ಈಗ 12 ಜನದಲ್ಲಿ ಎಷ್ಟು ಜನ ರಿಪೋರ್ಟ್ ರಾಂಗಾಗಿ ಕೊಟ್ಟರು? 10 ಜನ. ಇವರಿಬ್ಬರು ಮಾತ್ರನೇ ಪಾಸಿಟಿವ್ ಆಗಿ ಹೇಳ್ತಾರೆ, ಇಲ್ಲ ಆಗುತ್ತೆ ಅಂತ. ಹೇಳ್ತಾ ಇರೋ 10 ಜನರ ಕತೆ ಇವರು ಒಂದು ವೇಳೆ ಕೇಳಿದ್ದಿದ್ರೆ ಇವರು ಹೆಂಗೆ ಯೋಚನೆ ಮಾಡ್ಬೋದಾಯಿತು? 10 ಜನ ಕರೆಕ್ಟಿಗೆ ಹೇಳ್ತಾರಲ್ಲ, ನಾವಿಬ್ಬರೇ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಆಗ್ಬೋದೋ ಏನೋ ಗೊತ್ತಿಲ್ಲ ಅಂತ ಕನ್ಫ್ಯೂಸ್ ಆಗಿಲ್ಲ.
10 ಜನ ಏನು ಹೇಳ್ತಾರೋ ಪರವಾಗಿಲ್ಲ, ನಾನು ಹೇಳೋದೇ ಕರೆಕ್ಟು. ಯಾಕಂದರೆ ಐ ಸ್ಟಿಕ್ ವಿತ್ ದ ವರ್ಡ್ ಆಫ್ ಗಾಡ್. ಇವತ್ತು ನಮ್ಮ ಹತ್ರ ಎಷ್ಟು ಜನ ಯಾರಾದರೂ ಏನಾದರೂ ಹೇಳ್ಬೋದು, ನೀನು ಉದ್ಧಾರ ಆಗಲ್ಲ ಅಂತ. ಆದರೆ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಅದನ್ನು ಮಾತ್ರ ನಾನು ಹಿಡ್ಕೊಳ್ತೀನಿ. ಎಷ್ಟು ಡಾಕ್ಟರ್ ರಿಪೋರ್ಟ್ಗಳು ನಿನಗೆ ಚೆನ್ನಾಗಾಗಲ್ಲ ಅಂತ ಹೇಳ್ಬೋದು, ಆದರೆ ದೇವರ ವಾಕ್ಯ ಹೇಳುತ್ತೆ 1 ಪೇತ್ರ 2:24 ನನ್ನ ಬಾಸುಂಡೆಗಳಿಂದ ನೀನು ಗುಣ ಆದೆ ಅಂತ. ಯೇಸುವಿನ ನಾಮದಲ್ಲಿ ರಿಪೋರ್ಟ್ ಏನಾದರೂ ಆಗಿರಲಿ, ನಾನು ಚೆನ್ನಾಗಿರ್ತೀನಿ. ಸ್ಟಿಕ್ ವಿತ್ ದ ವರ್ಡ್. ಮೆಜಾರಿಟಿ ಎಲ್ಲ ನೆಗೆಟಿವ್ ಮಾತಾಡ್ತಾ ಇರೋದು, ಪಾಸಿಟಿವ್ ಮಾತಾಡ್ತಾ ಇರೋರು ಎಷ್ಟು ಜನ ಅವರೇ? ಇಬ್ಬರೇ. ಇವತ್ತು ಪ್ರಾಸ್ಪರಿಟಿ ಇಲ್ಲ ಅಂತ ಮಾತಾಡೋ ಮೆಜಾರಿಟಿ ಜಾಸ್ತಿ, ಗ್ರೇಸ್ ಇಲ್ಲ ಅಂತ ಹೇಳಿ ಮಾತಾಡೋ ಮೆಜಾರಿಟಿ ಜಾಸ್ತಿ. ಆದರೆ 100 ಪಾಸ್ಟ್ಗಳಲ್ಲಿ 10 ಪಾಸ್ಟ್ಗಳು ಮಾತ್ರ ಪ್ರಾಸ್ಪರಿಟಿ, ಗಾಡ್ ಈಸ್ ಗುಡ್, ಗ್ರೇಸ್ ಆಫ್ ಗಾಡ್ ಅಂತ ಮಾತಾಡ್ತಾನೆ ಅವರೇ. ಎಷ್ಟೇ ಹೋರಾಟಗಳು ಹೊರಗಡೆ ಇದ್ದರೂ ನಮ್ಮ ಬಗ್ಗೆ ರಾಂಗ್ ಕಮೆಂಟ್ಸ್ ಕೊಟ್ಟರು, ಫಿಲಿಪ್ ಪಾಸ್ಟರ್ ಸರಿಯಿಲ್ಲ, ಅವ್ರ ಮೆಸೇಜ್ ಸರಿಯಿಲ್ಲ ಅಂತ ಎಷ್ಟು ಜನ ಹೇಳಿದ್ರು, ತಲೆ ಕೆಡ್ಸ್ಕೊಳ್ದೆ, ಇಲ್ಲ ನಾನು ಹೇಳಿದ್ದೆ ಕರೆಕ್ಟು, ನಾನು ಹೇಳಿದ್ದೆ ಆಗೋದು ಅಂತ ನಾನು ಅದರಲ್ಲೇ ನಿಂತಿದ್ದೀನಿ. ನೋಡ್ದ, ಒಂದು ದಿವಸ ನಾನು ಏನು ಹೇಳ್ತೀನೋ ಅದು ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮೆಜಾರಿಟಿ ನೋಡಬೇಡಿ. ಅಷ್ಟು ದೊಡ್ಡ ಪಾಸ್ಟ್ರು, ಸಾವಿರಾರು ಜನ ಅವರೇ, ಅವ್ರು ಹೇಳೋದು ಕರೆಕ್ಟಿಗೆ ಇರ್ತೈತಾ? ಇಲ್ಲ ಫಿಲಿಪ್ ಪಾಸ್ಟರ್ ಹೇಳೋದು ಕರೆಕ್ಟಿಗೆ ಇರ್ತೈತಾ? ಅವ್ರ ಚರ್ಚಲ್ಲಿ ನೋಡು 10,000 ಜನ ಬರ್ತಾರೆ, ಅಂದರೆ ಅವ್ರು ಹೇಳೋದು ನಿಜ ಇರಬೇಕು. ಇಬ್ಬರು ಯೋಶ್ವನು ಕಾಳೆಬನು ಇಬ್ಬರು ಹೇಳ್ತಾರೆ ನೋ, ದೇವ್ರು ಹೇಳಿದ್ರು ಈ ದೇಶ ನಮ್ಮದೇ. ಈ 10 ಜನರ ಮಾತನ್ನು ಕೇಳಿಕೊಂಡು ಲಕ್ಷಾಂತರ ಜನ ಸತ್ರು ಅಲ್ಲೇ. ಇವರಿಬ್ಬರು ಜಯಿಸ್ಕೊಂಡ್ರು. ಯಾಕೆ ಗೊತ್ತಾ? ಅವ್ರು ಏನು ಹೇಳಿದ್ರು ಅದೇ ಆಯ್ತು. ಇವತ್ತು ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು 1000 ಜನ ಏನು ಹೇಳ್ತಾರೆ ಮುಖ್ಯ ಅಲ್ಲ, ನೀನೇನು ಹೇಳ್ತೀಯ ಅನ್ನೋದೇ ಮುಖ್ಯ. ಇವತ್ತು ನೀವೇನು ಹೇಳ್ತೀರಾ ಅನ್ನೋದೇ ಮುಖ್ಯ. ಈ ರಿಪೋರ್ಟ್ ಏನಾದರೂ ಹೇಳಲಿ, ಪರಿಸ್ಥಿತಿಗಳು ಏನಾದರೂ ಇರಲಿ, ನೀವು ಹೇಳಿ ನಾನು ಚೆನ್ನಾಗಿರ್ತೀನಿ. ಇಬ್ರಾಯರಿಗೆ ಬರೆದ ಪುಸ್ತಕ 10:23. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಿಶ್ಚಂಚಲವಾಗಿ ಅಂದರೆ ಲೆಟ್ us ಹೋಲ್ಡ್ ಆನ್ ಟು ದ ಕನ್ಫೆಷನ್ ಆಫ್ ಅವರ್ ಹೋಪ್ ವಿತೌಟ್ ವೇವರಿಂಗ್. ಹೋಪ್ ವಿತೌಟ್ ವೇವರಿಂಗ್ ಅಂದರೆ ನಂಬಿಕೆ ಅಲ್ಲಾಡದೆ ಇರೋ ಥರ ಕಾಪಾಡ್ಕೊಳ್ಳಿ. ವೆಯ್ಟ್ ಮಾಡಿ, ಚಂಚಲ ಆಗಬೇಡಿ, ಬಿ ಕೂಲ್. ದೇವರು ಹೇಳಿದ್ದನ್ನು ನೆರವೇರಿಸ್ತಾರೆ. ಯಾರು ಏನು ಹೇಳ್ತಾರೆ ಮುಖ್ಯ ಅಲ್ಲ, ವಾಕ್ಯ ಏನು ಹೇಳುತ್ತೋ ಅದೇ ನಿನ್ನ ಲೈಫಲ್ಲಿ ನೆರವೇರೋದು. ಅದನ್ನು ನಂಬಿ. ನಮ್ಮ ಅಣ್ಣ ಹಿಂಗೆ ಹೇಳಿದ್ರು, ನಮ್ಮ ದೊಡ್ಡಪ್ಪ ಹಿಂಗೆ ಹೇಳಿದ್ರು, ನಮ್ಮ ಚಿಕ್ಕಪ್ಪ ಹಿಂಗೆ ಹೇಳಿದ್ರು, ಅದೆಲ್ಲ ಮುಖ್ಯ ಅಲ್ಲ. ದೊಡ್ಡಪ್ಪ ಏನು ಹೇಳಿದ್ರು ಅದೇ ಲೈಫಲ್ಲಿ ನೆರವೇರೋದು. 2 ಕೊರಿಂಥಿಯನ್ಸ್ 5:7. 2 ಕೊರಿಂಥದವ್ರು ಬರೆದ ಪುಸ್ತಕ 5:7. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ. ನಾವು ನೋಡುವವರಾಗಿ ನಡೆಯದೆ, ನಾವು ನೋಡಿ ನಡೆಯೋರಲ್ಲ, ನೋಡದೆ ನಡೆಯೋರು. ಅಂದರೆ ಎಲ್ಲರೂ ನೋಡ್ಕೊಂಡು ಗಾಡಿ ಓಡಿಸ್ಕೊಳ್ತಾರೆ, ಕ್ರೈಸ್ತರು ಕಣ್ಣು ಮುಚ್ಕೊಂಡು ಓಡಿಸ್ತಾರೆ, ಅದ ಅರ್ಥ? ಎಲ್ಲರೂ ನೋಡ್ಕೊಂಡು ನಡೀತಾರೆ, ನಾವು ನೋಡದೆ ನಡಿತೀವಿ. ಎಲ್ಲರೂ ಕಣ್ಣು ತೆಕ್ಕೊಂಡು ಹೋಗ್ತಾರೆ, ನಾವು ಕಣ್ಣು ಮುಚ್ಕೊಂಡೇ ಹೋಗ್ತೀವಿ, ಅದ? ಎಲ್ಲರೂ ನೋಡಿ ಮಾತಾಡ್ತಾರೆ, ನೀನು ನೋಡದೆ ಇರೋದನ್ನ ಮಾತಾಡು. ಎಲ್ಲರೂ ಪರಿಸ್ಥಿತಿಗಳನ್ನು ಮಾತಾಡ್ತಾರೆ, ಎಲ್ಲರೂ ಇರೋದನ್ನು ಮಾತಾಡ್ತಾರೆ, ನೀನು ಬರೋದನ್ನು ಮಾತಾಡು. ಎಲ್ಲರೂ ಈಗಿನ ಸಿಚುವೇಶನ್ ಮಾತಾಡ್ತಾರೆ, ನೀನು ನೆಕ್ಸ್ಟ್ ಸಿಚುವೇಶನ್ ಮಾತಾಡು. ಈಗ ಡಾಕ್ಟರ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ನೀನು ಮಾತಾಡಬೇಡ, ರಿಪೋರ್ಟ್ ವಿರುದ್ಧವಾಗಿ ಮಾತಾಡು. ಡಾಕ್ಟರ್ ಕ್ಯಾನ್ಸರ್ ಅಂತ ಹೇಳಿರ್ಬೋದು, ನೀನು ಕ್ಯಾನ್ಸರ್ ಅಂತ ಹೇಳು. ಇದೇ ರೀ ಕ್ರಿಶ್ಚಿಯನ್ ಲೈಫು. ಕ್ರಿಶ್ಚಿಯಾನಿಟಿ ಅಂದರೆ ಬೈಬಲ್ ತೊಗೊಂಡು ತಲೆಗೆ ಮುಸ್ಕಾಕೊಂಡು ಏನೋ ಸೋತ್ರ ಚರ್ಚ್ಗೆ ಹಿಂಗೆ ಹೋಗೋದಲ್ಲ ಕ್ರಿಶ್ಚಿಯಾನಿಟಿ. ನೀನು ಮಾತೇ ಚೇಂಜ್ ಆಗಬೇಕು, ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು, ಥಿಂಕಿಂಗ್ ಚೇಂಜ್ ಆಗಬೇಕು. ದಟ್ ಈಸ್ ಕಾಲ್ಡ್ ಕ್ರಿಶ್ಚಿಯಾನಿಟಿ. ಯುವರ್ ಆ್ಯಟಿಟ್ಯೂಡ್ ಮಸ್ಟ್ ಬಿ ಲೈಕ್ ಜೀಸಸ್. ನಾವೆಲ್ಲರೂ ಯೇಸುವಿನ ಹಾಗೆ. ಹೌದು ಪಾಸ್ಟರ್, ಅದಕ್ಕೆ ಗಡ್ಡ ಇಲ್ಲವರೆಗೂ ಬಿಡೋಣ ಅಂತಿದ್ದೀನಿ. ಯೇಸು ಥರನೇ ಕಾಣಿಸ್ಬೇಕು. ಓಹ್ ಮೈ ಗಾಡ್. ಸರಿ, ನೀನು ಗಡ್ಡ ಬಿಟ್ಟು ಯೇಸು ಥರ ಕಾಣಿಸ್ತೀಯ. ಪಾಪ ಲೇಡೀಸ್ ಅಲ್ಲ,
ಅವ್ರು ಹಂಗಾದ್ರೆ ಯೇಸು ಥರ ಇಲ್ವಾ? ಇಲ್ಲ, ಅದಕ್ಕೆ ಅವ್ರು ಹಿಂದೆ ಕೂರ್ಲು ಬಿಟ್ಟವ್ರು ಪಾಸ್ಟರ್, ನಾನು ಇಲ್ಲಿ ಮುಂದೆ ಬಿಡ್ತೀನಿ. ಲೇಡೀಸ್ ಎಲ್ಲಿ ಹಿಂದೆ ಕೂರ್ಲು ಬಿಡ್ತಾರೆ? ಅವರು ಬಾಯಿ ಥರನೇ ಬಾಯಿ ಕಟ್ ಮಾಡ್ಕೊಳ್ತಾರಲ್ಲ, ಹಂಗಂದ್ರೆ ಅವರು. ಸೊ ಯೇಸು ಥರ ಅನ್ನೋದು ಮೇಲಲ್ಲ, ಯೇಸು ಥರ ಅನ್ನೋದು ಆ್ಯಟಿಟ್ಯೂಡ್. ಯೇಸು ಥರ ಅನ್ನೋದು ಬಟ್ಟೆಯಲ್ಲ. ನೋಡಿ, ಕೆಲವ್ರು ನೋಡಿ ಇಷ್ಟುದ್ದ ಬಟ್ಟೆ ಹಾಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಜೀಸಸ್ ಹಾಲೆಲೂಯಾ, ಅವ್ರು ನೋಡಿದ್ರೇ ಯೇಸು ಬಂದಂಗೆ ಇರಬೇಕು. ನಮ್ಮನ್ನು ನೋಡ್ರಿ ಯಾರಾದರೂ ಪಾಸ್ಟರ್ ಅಂತಾರ? ಇದು ಯಾವ ಪಾಸ್ಟ್ ಇದು? ಟೀ ಶರ್ಟು ಬನೀನು ಜೀನ್ಸು. ಪಾಸ್ಟ್ರ್ ಅವರು. ಪಾಸ್ಟ್ರ್ ಅಂದಮೇಲೆ ಜುಬ್ಬ ಇರಬೇಕು, ಕೈಯಲ್ಲಿ ಒಂದು ಡಬ್ಬ ಇರಬೇಕು, ಅರ್ಧೋಗಿರೋದು ಒಂದು ಪ್ಯಾರಾಗನ್ ಚಪ್ಪಲಿ ಇರಬೇಕು. ಅವರೇ ಪಾಸ್ಟ್ರುಗಳು. ಇದೇನು ಜೀನ್ಸು ಟೀ ಶರ್ಟು ಶೂಸ್ ಎಲ್ಲ ಹಾಕೊಂಡು ಪಾಸ್ಟ್ರಾ ಇವರು? ನೀನು ಅರ್ಧೋಗಿರೋ ಬಟ್ಟೆ ಹಾಕೊಂಡು ಅರ್ಧೋಗಿರೋ ಪ್ರಸಂಗ ಮಾಡಿದ್ರೆ ಕೈ ತಡ್ತಾರೆ. ನಾನು ಜೀನ್ಸ್ ಹಾಕೊಂಡು ಜೀಸಸ್ ಅಂದರೆ ಯಾರು ನಂಬಲ್ಲ. ಅದೇ ಜುಬ್ಬ ಹಾಕೊಂಡು ನೋ ಜೀಸಸ್ ಅಂದರು ಓಕೆ, ನೋ ಪ್ರಾಬ್ಲಮ್, ಹುಡ್ಕಾಡ್ತೀವಿ ಫಾಸ್ಟರ್ ಅಂತಾರೆ. ನಾನು ಜೀನ್ಸ್ ಹಾಕೊಂಡು ಜೀಸಸ್ ಈಸ್ ಹಿಯರ್ ಅಂದರೆ ಯಾರೂ ನಂಬಲ್ಲ. ನೋಡಿ ಹೆಂಗಿದೆ. ಸೊ ಬಟ್ಟೆ ಯಾವ ಥರ ಹಾಕ್ಕೊಂಡು ಹೇಳ್ತೀವೋ ಅನ್ನೋದೇ ಇಂಪಾರ್ಟೆಂಟ್. ಅದಕ್ಕೆ ಇವಾಗೆಲ್ಲ ಏನು ಮಾಡಿಬಿಟ್ರು, ಸರಿ ನಿನ್ನ ಬಟ್ಟೆ ತಾನೇ ಪ್ರಾಬ್ಲಮ್ಮು, ಮೇಲಿಂದ ಕೆಳಗಡೆ ನೈಟಿ ಥರ ಹಾಕ್ಕೊಳ್ತೀನಿ. ನಾನು ಹಂಗೆ ಹಾಕ್ಕೊಂಬರ್ಬೋದು. ಹೆಂಗೆ ನಡೆಯೋದು? ಅಲ್ಲೆಲ್ಲಿ ಸಿಕ್ಕಾಕೊಳ್ತೈತೆ. ಇಷ್ಟು ಟೈಟಿಗೆ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ರೋಬ್ ಹಾಕ್ಕೊಂಡು ಎಲ್ಲ ಕ್ರಾಸ್ ಇರೋದು, ನಾನು ಹಿಂಗೆ ಹಾಕ್ಕೊಂಡು ಜೀಸಸ್ ಅಂದರೆ ಫಿಲಿಪಾಸ್ ಹೇಳೋದೆಲ್ಲ ಕರೆಕ್ಟ್. ನಾವು ನೋಡಿ ಹೆಂಗೆ ನಡೀತೀವಿ. ಅದೇ ನೀನು ಜುಬ್ಬ ಹಾಕ್ಕೊಂಡು ಹೋಗಿ ಹತ್ರ ಜುಬ್ಬ ಹಾಕಿದ್ರೆ ಇಷ್ಟೇ ಓಡು. ಅದಕ್ಕೆ ನಾನು ಅದಾಕಲ್ಲ, ಇದಾಕ್ತೀನಿ. ಆದರೆ ಜನ ಏನು ಗೊತ್ತಾ, ನೀನು ಜೀನ್ಸ್ ಹಾಕು, ನೀನು ಮೆತ್ತಗೆ ನಡೆದ್ರೂ ಪರವಾಗಿಲ್ಲ, ಹಂಗೆ ಹೋಗ್ಬೇಕು. ಏನಪ್ಪ ನಿನ್ನ ಥಿಂಕಿಂಗು? ಪಾಸ್ಟರ್ ನಿಮ್ಮ ಜುಬ್ಬ ಹಾಕಿ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಿಮ್ಗಾಗಿ ನಾನು ಹಾಕ್ಕೊಂಬರ್ತೀನಿ. ಆದರೆ ನನ್ನ ಜಿಬ್ಬ ನಿಮ್ಮ ಲೈಫನ್ನು ಚೇಂಜ್ ಮಾಡೋಕ್ಕಾಗಲ್ಲ. ವರ್ಡ್ ಆಫ್ ಗಾಡ್, ವಾಕ್ಯ ನಾನು ಏನು ಹೇಳ್ತೀನಿ ನೋಡ್ದಾ, ನಿನ್ನೊಳಗಡೆ ಇಡ್ತೀನಿ ನೋಡ್ದಾ, ಆ ವಾಕ್ಯನೇ ನಿನ್ನ ಲೈಫನ್ನು ಟರ್ನ್ ಔಟ್ ಮಾಡೋದು. ಇವಾಗ ನಾನು ಕನ್ಫೆಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದನ್ನು ಕೆಡವೆ ಹಾಕಬೇಕು. 2 ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸ್ 5, 2 ಕೊರಿಂಥದವರು ಬರೆದ ಪುಸ್ತಕ 10ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ಹಿಂಗೆ ಹೇಳ್ತೀನಿ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ಎಲ್ಲನೂ ಅರೆಸ್ಟ್ ಮಾಡಿ. ಸೆರೆ ಹಿಡಿದು ಅಂದರೆ ಏನು? ಅರೆಸ್ಟ್ ಹಿಮ್. ಸೊ ಏನು ಅರೆಸ್ಟ್ ಮಾಡಬೇಕು? ನಮ್ಮ ಮೈಂಡಲ್ಲಿ ಓಡ್ತಾ ಇರುವಂಥ ರಾಂಗ್ ಥಾಟ್ಸನ್ನು ಅರೆಸ್ಟ್ ಮಾಡಬೇಕಂತೆ. ಸರಿ, ಈ ರೀತಿ ಹೇಳ್ತೀನಿ ನೋಡಿ. ದ ಮೇನ್ ಥಿಂಗ್, ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಸಮ್ ಪೀಪಲ್ ಬಿಲೀವ್ ದಟ್ ಇಫ್ ದೇ ಹ್ಯಾವ್ ರಾಂಗ್ ಥಾಟ್ಸ್, ತಪ್ಪಾದ ಯೋಚನೆಗಳು, ಇಟ್ ಮೀನ್ಸ್ ದೇ ಆರ್ ಬ್ಯಾಡ್ ಪೀಪಲ್. ಬಟ್ that's not true. Wrong thoughts come to every one of us. The main powerful thing ಹೇಳ್ತೀನಿ ನೋಡಿ, wrong thought comes to everyone. ನೀನು ಜುಬ್ಬ ಹಾಕು, ಜೀನ್ಸ್ ಹಾಕು, ನೀನು ವೈಟ್ ಹಾಕು, ಕಲರ್ ಹಾಕು, ಕೂದಲು ಬಿಡು, ಬೋರ್ಡ್ ಓಡಿಸ್ಕೊ, ಮೀಸೆ ಬಿಡು, ಮೀಸೆ ಎತ್ತು, ರಾಂಗ್ ಥಾಟು ಮೈಂಡಲ್ಲಿ ಬಂದೇ ಬರುತ್ತೆ. ಬಾ ಓಡ್ತಾ ಇರ್ತೈತೆ ಪಿಕ್ಚರ್ ಒಳಗಡೆ. ಸೊ ಇಫ್ ರಾಂಗ್ ಥಾಟ್ಸ್ ಕಮ್ಸ್, ದೇ ಥಿಂಕ್ ದೇ ಆರ್ ಬ್ಯಾಡ್ ಪೀಪಲ್. ನೋ ವೇ.
You can't stop the devil from coming against you with thoughts, imagination and suggestions when you are in the middle of prayer or Bible study. ನೀವು ಬೈಬಲ್ ಓದ್ತಾ ಇರಬೇಕಾದ್ರೂ, ಪ್ರಾರ್ಥನೆ ಮಾಡಬೇಕಾದ್ರೂ ಈ ರಾಂಗ್ ಥಾಟ್ಸು ನಿಮ್ಮ ಮೈಂಡಲ್ಲಿ ಬರೋದ್ರಿಂದ ಯು ಆರ್ ನಾಟ್ ಎ ಬ್ಯಾಡ್ ಪರ್ಸನ್. ದ ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನಲ್ ಟ್ರೂತ್ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ನೀವು ಬೈಬಲ್ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನೀವು ಬೈಬಲ್ ಓದ್ತಾ ಇರೋದ್ರಿಂದ, ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಯಾವ ಕೆಟ್ಟ ಯೋಚನೆನೂ ನನ್ನ ಮೈಂಡಲ್ಲಿ ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದು ಪಾಸ್ಟರ್ ಆದರೂ ಕರೆಕ್ಟಿಗೆ ನಾವು ಯೋಚನೆ ಮಾಡೋದನ್ನ ಹೇಳಿದ್ರಲ್ಲ, ಥ್ಯಾಂಕ್ ಗಾಡ್. ನಾವು ಸ್ಪಿರಿಚುವಲ್ ಥಿಂಕ್ ಮಾಡ್ತಾ ಇದ್ದೀವಿ, ವಾಕ್ಯನೇ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ನನ್ನ ಮೈಂಡಲ್ಲಿ ಏನೂ ಬರಲ್ಲ ಅಂತಲ್ಲ. ನೀವು ಬೈಬಲ್ ಓದ್ತಾ ಇರ್ಬೇಕಾದ್ರೆ ಕೆಟ್ಟದಾಗಿ ಯೋಚನೆ ಬಂದೇ ಬರುತ್ತೆ ನಿಮ್ಮ ಮೈಂಡಲ್ಲಿ. ಬಂದರೆ ಏನು ಮಾಡಬೇಕು? ಟು ಬಿ ಕಂಟಿನ್ಯೂಡ್ ನೆಕ್ಸ್ಟ್ ವೀಕ್. ಗಾಡ್ ಬ್ಲೆಸ್ ಯು. ಇದು ದೇವರಿಗೆ ಕೊಡುವಂಥ ಸಮಯ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಕೊಡಬೇಕು ಅನ್ನೋರು, ದೇವ್ರ ರಾಜ್ಯಕ್ಕಾಗಿ ನಾನು ಕೊಡ್ತೀನಿ ಪಾಸ್ಟರ್ ಅಂತ ಹೇಳೋರು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು.